ಈಗ IVF ಅನ್ನೋದು ಟ್ರೆಂಡ್ ಆಗ್ಬಿಟ್ಟಿದೆ, ಇದ್ರ ಬಗ್ಗೆ ಹೇಳೋದಾದ್ರೆ ಹೇಗೆ? ಹೌದು, ಇನ್ಫರ್ಟಿಲಿಟಿ ಈಗ ನೋಡಿ ಹಾರ್ಮೋನ್ಸೇ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಇನ್ ಕನ್ಸೀವ್ ಆಗೋದೆಲ್ಲ ಇಟ್ಸ್ ಅ ಬಿಗ್ ಚಾಲೆಂಜ್. ಒಂದು ಆಲ್ರೆಡಿ ಏನಾಗ್ತದೆ ಅಂದ್ರೆ ಇವಾಗ ಮದುವೆಗಳು ಅಂತೆಲ್ಲ ಆಗ್ತಾ ಇರೋದೇ ಆಲ್ರೆಡಿ ಲೇಟ್, 30 years ಪ್ಲಸ್. ಇದು ನಾವು ತಪ್ಪಂತ ಹೇಳ್ತಾ ಇಲ್ಲ, ಜನರೇಷನ್ ಈಗ ಇರೋದೇ ಹಾಗೆ. ಗಂಡಸರಲ್ಲೂ ಕೂಡ ಇನ್ಫರ್ಟಿಲಿಟಿ ಏನು ಸ್ಪರ್ಮ್ ಕೌಂಟ್ ಕಮ್ಮಿ ಇರೋದು ಅಥವಾ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿಲ್ದೆ ಇರೋದು ಈ ತರದ್ದು ಇರುತ್ತೆ. ಸೊ ಕನ್ಸೀವ್ ಆಗೋಕ್ಕೂ ಆಗಲ್ಲ ಬಿಕಾಸ್ ಆಫ್ ಸಚ್ ಥಿಂಗ್ಸ್. ನಾನು ಮಗು ಮಾಡ್ಕೊಂತಿದ್ದೀನಿ ಅಂತ ಹೇಳಿದಾಗ ಅವ್ರು ಯಾವ ರೀತಿ ಪ್ರಿಪೇರ್ ಆಗ್ಬೇಕು? ಪ್ಲಾನ್ಡ್ ಪ್ರೆಗ್ನೆನ್ಸಿನೇ ಇರ್ಬೋದು. ನೀವು ಒಂದು ಪ್ರೆಗ್ನೆನ್ಸಿ ಅಂತ ಮಾಡುವಾಗ ಚೆನ್ನಾಗಿ ಪ್ಲಾನ್ ಮಾಡ್ಕೊಳ್ಳಿ. ಮೆನ್ ಇರ್ಬೋದು ವಿಮೆನ್ ಇರ್ಬೋದು, ಇಬ್ರು ಕೂಡ ರೆಡಿಯಾಗಿ ಇರ್ಬೇಕು. ಥೈರಾಯ್ಡ್ ಏನಾದ್ರು ಹೈಪೋಥೈರಾಯ್ಡಿಸಮ್ ಈ ತರ ಎಲ್ಲ ಇದ್ರೆ ವೇಟ್ ಗೇನ್ ಆಗುತ್ತೆ. ಓಕೆ, ಫಸ್ಟ್ ಅವ್ರಿಗೆ ಗೊತ್ತಾಗಲ್ಲ, ಚೆಕ್ ಮಾಡಿದಾಗಲೇ ಗೊತ್ತಾಗೋದು ಥೈರಾಯ್ಡ್ ಇಶ್ಯೂ ಎಲ್ಲ ಇದೆ ಅಂತ. ಎಲ್ಲರಿಗೂ ನಮಸ್ತೆ, ಸಂಜೀವಾಣಿಗೆ ಸ್ವಾಗತ. ನಾನು ಮಮತಾ ಶ್ರೀ ಐನಾಪುರ್. ಇತ್ತೀಚಿನ ನಮ್ಮ ಲೈಫ್ ಸ್ಟೈಲಲ್ಲಿ ಹೆಲ್ದಿ ಲೈಫ್ ಯಾವುದು, ಯಾವ ಫುಡ್ ತಿನ್ನಬೇಕು, ಯಾವ ಫುಡ್ ತಿನ್ನಬಾರ್ದು, ಏನೇ ತಿಂದರೂ ತಪ್ಪು ಅಂತ ಹೇಳ್ತಾರಲ್ಲ. ಹಾಗಾದ್ರೆ ಯಾವುದು ನಿಜವಾದ ಫುಡ್ಡು, ನಮ್ಮ ಬಾಡಿಗೆ ನ್ಯೂಟ್ರಿಷನ್ ಕೊಡುವಂಥ ಫುಡ್ ಯಾವುದು ಅನ್ನೋದ್ರ ಬಗ್ಗೆ ಎಲ್ಲರಲ್ಲೂ ಗೊಂದಲ ಇದೆ. ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡಕ್ಕಂತ ಹೇಳಿ ನಾರಾಯಣ ನೇತ್ರಾಲಯದ ಖ್ಯಾತ ಆಹಾರ ತಜ್ಞೆಯಾದಂತಹ ಶೈಲಶ್ರೀ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಹಾಗೆ ಯಾವುದು ನಮ್ಮ ದೇಹಕ್ಕೆ ಬೇಕು ಬೇಡ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ. ಇತ್ತೀಚಿನ ದಿನಗಳಲ್ಲಿ ಯಾವ ನ್ಯೂಟ್ರಿಷನ್ ಫುಡ್ ನಮ್ಮ ದೇಹಕ್ಕೆ ಬೇಕು, ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು ಅನ್ನೋದು ಯಾವ್ರಿಗೂ ಐಡಿಯಾನೇ ಇಲ್ಲ. ಯಾಕಂದ್ರೆ ವೆಜಿಟೇಬಲ್ಸ್ ತಿನ್ನೋಣ, ಇವಾಗ ತಾನೇ ಬಂತು, ಅದರಲ್ಲೂ ಕೂಡ ಕೆಮಿಕಲ್ಸ್ ಮಿಕ್ಸ್ ಆಗುತ್ತೆ. ಮೀಟ್ ತಿನ್ನೋಣ, ಅದರಲ್ಲೂ ಕೂಡ ಕೆಮಿಕಲ್ಸ್ ಮಿಕ್ಸ್ ಆಗುತ್ತೆ. ಯಾವ ಫುಡ್ ಒಳ್ಳೇದು? ಸೊ ಯೂಶಲಿ ಈ ಫುಡ್ ಅಂತ ತಗೊಳ್ಳೋಕ್ಕಿಂತ ನ್ಯೂಟ್ರಿಯೆಂಟ್ಸ್ ಅಂತ ತಗೋಬೇಕಾಗತ್ತೆ. ಯಾಕಂದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ, ಸೋಷಿಯಲ್ ಮೀಡಿಯಾ ಇದರಿಂದೆಲ್ಲ ಏನಾಗ್ತದೆ, ತುಂಬಾ ಫಿಯರ್ ಮಾಂಗರಿಂಗ್ ಆಗ್ತಾ ಇದೆ ಜನರಲ್ಲಿ. ಸೊ ಈ ತರ ಫುಡ್ ತಿನ್ಲೇಬಾರ್ದು, ಇದು ತಿಂದ್ರೆ ಹಿಂಗಾಗತ್ತೆ, ಅಂಡ್ ಈ ಫುಡ್ ಒಂದು ಸೂಪರ್ ಫುಡ್ ಅಂತ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ಈ ಫುಡ್ ಅಂತ ತಿಂದ್ರೆ ನಿಮ್ಗೆ ಓವರ್ ಆಲ್ ಎಲ್ಲಾ ತರ ಡಿಸಾರ್ಡರ್ಸ್ ಫಿಕ್ಸ್ ಆಗ್ಬಿಡುತ್ತೆ. ಸೊ ಈ ತರ ತುಂಬಾ ಇದು ಏನಾಗುತ್ತೆ, ಮಿಸ್ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗ್ತಾ ಇದೆ. ಸೊ ಯೂಶಲಿ ನಾವು ಡಯಟಿಷಿಯನ್ಸ್ ಅಂತ ಬಂದಾಗ ನಾವೇನ್ ಹೇಳ್ತೀವಿ ಅಂದ್ರೆ ಕರೆಕ್ಟ್ ಆಗಿ ಒಂದು ಗೈಡೆನ್ಸ್ ಕೊಡೋದು. ಯಾವುದೇ ತರ ಒಂದು ಎವಿಡೆನ್ಸ್ ಕೊಟ್ಟಾಗ ಸೈಂಟಿಫಿಕಲಿ ಅದು ಬ್ಯಾಕ್ಡ್ ಅಪ್ ಆಗಿರ್ಬೇಕು. ಯೂಶಲಿ ನಾನ್ ಹೇಳೋದೇನು ಅಂದ್ರೆ ಬ್ಯಾಲೆನ್ಸ್ ಡಯಟ್ ನ ಯಾವಾಗ್ಲೂ ಫಾಲೋ ಮಾಡಿ. ಬ್ಯಾಲೆನ್ಸ್ ಡಯಟ್ ಅಂದ್ರೆ ಯಾವ ಒಂದು ಡಯಟ್ ಅಂದ್ರೆ ನಿಮ್ಮ ಓವರ್ ಆಲ್ ಆಹಾರ ಪದ್ಧತಿಯಿಂದ ನಿಮ್ಮ ಬಾಡಿಗೆ ಎಲ್ಲಾ ತರ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಈಗ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ಸ್ ಅಂದ್ರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಈ ಎಲ್ಲಾ ತರದ ನ್ಯೂಟ್ರಿಯೆಂಟ್ಸ್ ಬಾಡಿಗೆ ಸಿಗೋವಂತ ಒಂದು ಡಯಟ್ ಬ್ಯಾಲೆನ್ಸ್ ಡಯಟ್. ಸೊ ಇದು ಎಲ್ಲದೂ ಕೂಡ ನಮ್ಮ ಬಾಡಿಗೆ ಸಿಗೋವಂತ, ಅಂದ್ರೆ ಇದು ಎಲ್ಲದ್ರಿಂದ ಕೂಡ ಫಂಕ್ಷನ್ ಇದೆ. ಕಾರ್ಬ್ಸ್ ಅಂತ ಬಂದಾಗ ಎನರ್ಜಿ ಕೊಡುತ್ತೆ, ಪ್ರೋಟೀನ್ ಅಂದ್ರೆ ಮಸಲ್ ಬಿಲ್ಡ್ ಮಾಡುತ್ತೆ, ಮತ್ತೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ರೆಗ್ಯುಲೇಟರಿ ಫಂಕ್ಷನ್ಸ್, ವಿಷನ್ ಇರ್ಬೋದು, ಬೇರೆ ಬೇರೆ ತರ ಫಂಕ್ಷನ್ಸ್ ಗೆ ಹೆಲ್ಪ್ ಮಾಡುತ್ತೆ. ಸೊ ಎಲ್ಲ ಬಾಡಿ ಫಂಕ್ಷನ್ ಕರೆಕ್ಟ್ ಆಗಿ ಆಗ್ಬೇಕು ಅಂದ್ರೆ ಸೊ ನಮ್ಮ ಒಂದು RDA ಗೆ ತಕ್ಕಂತೆ, ಡಯಟ್ರಿ ಅಲೋವೆನ್ಸ್ ತಕ್ಕಂತೆ ಎಲ್ಲಾ ತರ ಇರೋ ಪೋಷಕಾಂಶಗಳಿರುವಂತ ಫುಡ್ ನ ನಾವು ತಗೋಬೇಕಾಗತ್ತೆ. ಸೊ ಇದರಿಂದ ನಮ್ಮ ಒಂದು ಆಹಾರ ಪದ್ಧತಿನ ನಾವು ರೂಪಿಸ್ಕೋಬೇಕು, ಫಾಲೋ ಮಾಡ್ಕೋಬೇಕು. ಅಂದ್ರೆ ಇವಾಗ ನಾರ್ಮಲ್ ಜನಗಳಿಗೆ ಇಷ್ಟೇ ಕಾರ್ಬ್ಸ್ ತಗೋಬೇಕು, ಇಷ್ಟೇ ಪ್ರೋಟೀನ್ಸ್ ತಗೊಳ್ಬೇಕು ಅಂತ ಗೊತ್ತಿರಲ್ಲ. ಅದಕ್ಕೆ ನಾವು ಒಂದು ಬಿಟ್ ಬೈ ಬಿಟ್ ತರ ಹೋಗೋಣ. ಇಫ್ ಇನ್ ಕೇಸ್ ಒಬ್ಬ ವ್ಯಕ್ತಿ ವೆಯ್ಟ್ ಗೇನ್ ಮಾಡ್ಕೊಳ್ಬೇಕು, ವೆಯ್ಟ್ ನಿನ್ನ ಹೆಚ್ಚು ಮಾಡ್ಕೊಳ್ಬೇಕು ಅಂತ ಇರುವಂತಹ ವ್ಯಕ್ತಿ ಯಾವ ರೀತಿಯ ಫುಡ್ ತಗೊಂಡ್ರೆ ಒಳ್ಳೇದು, ಯಾವ ರೀತಿಯ ಫುಡ್ ತಗೋಬಾರ್ದು? ಓಕೆ, ಇಲ್ಲಿ ಕೂಡ ನಾನು ಹೇಳೋದೇನು ಅಂದ್ರೆ ಇಲ್ಲಿ ಮೇನ್ ನಾವು ಫುಡ್ ಅಂತ ಬರಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಬನಾನಾ ಅಂತ ತಗೊಂಡಾಗ ನೀವು ನೋಡ್ದಂಗೆ ವೆಯ್ಟ್ ಗೇನ್ ಅಲ್ಲಿ ಕೂಡ ನಾವು ಬನಾನಾ ಸಜೆಸ್ಟ್ ಮಾಡ್ತೀವಿ, ವೆಯ್ಟ್ ಲಾಸ್ ಅಲ್ಲಿ ಕೂಡ ಸಜೆಸ್ಟ್ ಮಾಡ್ತೀವಿ. ಹೆಚ್ಚಿನವ್ರಿಗೆ ಕನ್ಫ್ಯೂಷನ್ ಇರುತ್ತೆ, ಅವ್ರು ಇದೇ ಕೇಳ್ತಾರೆ, ಮ್ಯಾಮ್ ನಟ್ಸ್ ತಿನ್ಬಾರ್ದಲ್ವಾ, ವೆಯ್ಟ್ ಗೇನ್ ಆಗತ್ತಲ್ವಾ, ಬನಾನಾ ತಿನ್ಬಾರ್ದಲ್ವಾ, ವೆಯ್ಟ್ ಲಾಸ್ ಆಗತ್ತಲ್ವಾ, ಈ ತರ ತುಂಬಾ ಕ್ವಶನ್ಸ್ ಬರುತ್ತೆ. ಸೊ ಯೂಶಲಿ ಸೈಂಟಿಫಿಕಲಿ ಏನು ಅಂದ್ರೆ ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನ್ ಅಂದ್ರೆ ನಿಮ್ಮ ಓವರ್ ಆಲ್ ಕ್ಯಾಲರಿ ಕನ್ಸಂಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ದಿನದಲ್ಲಿ ನೀವು ಎಷ್ಟು ಕ್ಯಾಲರೀಸ್ ತಿಂತೀರಾ. ಫಾರ್ ಎಕ್ಸಾಂಪಲ್ ನಾನು ಈಗ 2000 ಕ್ಯಾಲರೀಸ್ ತಿಂತೀನಿ ಪರ್ ಡೇ. ಸೊ ನಾನು ಅದಕ್ಕಿಂತ ಜಾಸ್ತಿ ಕ್ಯಾಲರೀಸ್ ನ ಬರ್ನ್ ಮಾಡ್ಬೇಕಾಗತ್ತೆ. ಸೊ ಆತರ ಬರ್ನ್ ಮಾಡಿದಾಗ ವೆಯ್ಟ್ ಲಾಸ್ ಆಗೋದು. ಸೊ ಫಿಸಿಕಲ್ ಆಕ್ಟಿವಿಟಿ, ನೀವು ಜಿಮ್ಗೆಲ್ಲ ಹೋಗಿ ಎಕ್ಸರ್ಸೈಸ್ ಮಾಡ್ತೀರಂದ್ರೆ ಮಾಡ್ಬೋದು, ಈ ತರ ನೀವು ಬರ್ನ್ ಮಾಡ್ಬೇಕು. ಅದೇ ನಾವು ಜಾಸ್ತಿ ಕ್ಯಾಲರೀಸ್ ತಿಂತಾ ಇದೀವಿ, ಏನೋ ಬರ್ನೇ ಮಾಡ್ತಾ ಇಲ್ಲ, ಏನು ನಾವು ಯೂಸ್ ಮಾಡೋದು ಕ್ಯಾಲರೀಸ್ ಕಮ್ಮಿ ಆದಾಗ ಎಲ್ಲದೂ ಕೂಡ ಏನಾಗುತ್ತೆ ವೆಯ್ಟ್ ಗೇನಿಗೆ ಹೊರಟೋಗುತ್ತೆ. ಸೊ ನೀವು ಓವರ್ ಆಲ್ ಕ್ಯಾಲರೀಸ್ ನೋಡ್ಕೊಂಡು ಕರೆಕ್ಟ್ ಆಗಿ ಮ್ಯಾಕ್ರೋಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು, ಅಂದ್ರೆ ಕಾರ್ಬ್ಸ್ ಇರ್ಬೋದು, ಈಗ ಕಾರ್ಬ್ಸ್ ಕೂಡ ಜಾಸ್ತಿ ತಿಂದಾಗ ಫ್ಯಾಟ್ ಆಗಿ ಸ್ಟೋರ್ ಆಗುತ್ತೆ ಬಾಡಿಲಿ. ಸೊ ಕಾರ್ಬ್ಸ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದು, ಪ್ರೋಟೀನ್ ಮೇಲೆ ಜಾಸ್ತಿ ಫೋಕಸ್ ಮಾಡೋದು. ಅಂಡ್ ಪ್ರೋಟೀನ್ ಅಂದ ಕೂಡ ಇಲ್ಲಿ ಸಪ್ಲಿಮೆಂಟ್ಸ್ ಅಂತ ಹೇಳ್ತಾ ಇಲ್ಲ, ಸೊ ಅದು ಕೂಡ ನ್ಯಾಚುರಲ್ ಫುಡ್ ಅಲ್ಲಿ ಕೂಡ ಸಿಗತ್ತೆ. ಅಟ್ ದ ಸೇಮ್ ಟೈಮ್ ಜಾಸ್ತಿ ಕ್ಯಾಲರೀಸ್ ಮತ್ತೆ ಸ್ವಲ್ಪ ಈ ಕ್ಯಾಲರಿ ಡೆನ್ಸ್ ಫುಡ್ ಅಂತ ಹೇಳ್ತೀವಿ. ಕೆಲವು ಫುಡ್ ಹೈ ಕ್ಯಾಲರೀಸ್ ಇರುತ್ತೆ, ಈಗ ನಟ್ಸ್ ಇರ್ಬೋದು, ಸೀಡ್ಸ್ ಇರ್ಬೋದು. ನಾನ್ ವೆಜ್ ಅಂತ ತಕೊಂಡ್ರೆ ಪ್ರೋಟೀನ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಕ್ಯಾಲರಿ ಡೆನ್ಸ್ ಇರುವಂತ ಫುಡ್ ನ ನೀವು ಜಾಸ್ತಿ ಆಡ್ ಮಾಡ್ಕೊಳ್ಳಿ, ಬಟ್ ಓವರ್ ಆಲ್ ಕ್ಯಾಲರಿ ಜಾಸ್ತಿ ಆಗ್ಬೇಕು.
ಈ ಡಯಟ್ ಅಲ್ಲಿ ನೀವು ಯಾವ್ದೇ ತರ ಫುಡ್ ಬೇಕಾದ್ರೂ ಸಜೆಸ್ಟ್ ಮಾಡ್ಕೋಬಹುದು, ಅಂದ್ರೆ ಇನ್ಕ್ಲೂಡ್ ಮಾಡ್ಕೋಬಹುದು. ನಾನ್ ವೆಜ್ ಇರ್ಬೋದು, ವೆಜಿಟೇರಿಯನ್ಸ್, ಈವನ್ ನೀವು ವೆಜ್ ಡಯಟ್ ಇಂದ ಅವ್ರ ಈವನ್ ವೀಗನ್ ಡಯಟ್ ಇಂದ ಕೂಡ ನೀವು ವೆಯ್ಟ್ ಗೇನ್ ಮಾಡ್ಕೋಬಹುದು. ಯಾವ್ಯಾವ ರೀತಿ ಫುಡ್ ತಗೊಂಡ್ರೆ ಒಳ್ಳೇದು, ಯಾವ್ಯಾವ ರೀತಿ ಫುಡ್ ತಗೊಂಡ್ರೆ ವೆಯ್ಟ್ ಗೇನ್ ಆಗುತ್ತೆ? ಈಗ ಗ್ರೈನ್ಸ್ ಅಲ್ಲಿ ಅಂತ ತಗೊಂಡಾಗ ಗ್ರೈನ್ ಕ್ಯಾಟಗರಿಲಿ ರೈಸ್ ಆದ್ರೂ ತಗೋಬಹುದು, ಚಪಾತಿ ಆದ್ರೂ ಓಕೆ, ಯಾವ್ದೇ ತರ ಈಗ ಜೋಳ ಇರ್ಬೋದು, ರಾಗಿ ಇರ್ಬೋದು. ಸೊ ನಟ್ಸ್ ಕೂಡ ನಾನು ಹೇಳಿದಂಗೆ ಎನರ್ಜಿ ಡೆನ್ಸ್ ಅಂಡ್ ನ್ಯೂಟ್ರಿಯನ್ ಡೆನ್ಸ್ ಕೂಡ. ಬರೀ ಎನರ್ಜಿ ಡೆನ್ಸ್ ಆಗಿದ್ರೆ ಕೂಡ ಏನ ಯೂಸ್ ಆಗಲ್ಲ ಬಾಡಿಗೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಒಂದು ಪಿಜ್ಜಾ ಬರ್ಗರ್ ತಿಂದಾಗ್ಲೂ ಕೂಡ ನಿಮ್ ಕ್ಯಾಲರಿ ಸಿಗುತ್ತೆ, ಬಟ್ ನ್ಯೂಟ್ರಿಯೆಂಟ್ ಸಿಗಲ್ಲ. ಸೊ ಈ ಡಿಫರೆನ್ಸ್ ಏನು ಅಂದ್ರೆ, ಒಂದ್ ಬನಾನಾ ತಗೊಂಡಾಗ ನಿಮ್ಗೆ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ, ಪೊಟ್ಯಾಷಿಯಂ ಇರ್ಬೋದು, ಈ ತರ. ಸೊ ಫ್ರೂಟ್ಸ್ ಅಲ್ಲಿ ಬನಾನಾ ಎಲ್ಲ ಸ್ವಲ್ಪ ಹೈ ಎನರ್ಜಿ ಇರುವಂತ ಫುಡ್. ನಟ್ಸ್ ಕೂಡ ಅಷ್ಟೇ, 1 ಗ್ರಾಮ್ ಒಂದು ನೀವು ಫ್ಯಾಟ್ ತಗೊಂಡಾಗ ಯು ಗೆಟ್ 9 ಕ್ಯಾಲರೀಸ್. ಸೊ ನಟ್ಸ್ ಅಲ್ಲಿ ಇವಾಗ ಬಾದಾಮ್, ವಾಲ್ನಟ್, ಕ್ಯಾಶ್ಯೂ, ಪಿಸ್ತಾಶಿಯೋ, ಪೀನಟ್ಸ್, ಮತ್ತೆ ಸೀಡ್ಸ್ ಕೂಡ ನೀವು ಇನ್ಕ್ಲೂಡ್ ಮಾಡ್ಕೋಬಹುದು, ಲೈಕ್ ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಇದನ್ನೆಲ್ಲ ನೀವು ಯೂಸ್ ಮಾಡ್ಕೋಬಹುದು. ಅಂಡ್ ಹೆಲ್ದಿ ಟೈಪ್ ಆಯಿಲ್ಸ್ ಕೂಡ ನೀವು ಯೂಸ್ ಮಾಡ್ಕೋಬಹುದು, ಬಿಕಾಸ್ ಆಯಿಲ್ ಕೂಡ ಪ್ಯೂರ್ ಫ್ಯಾಟ್ ಆಗಿರೋದ್ರಿಂದ ನಿಮ್ಗೆ ಕ್ಯಾಲರಿ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಡಯಟ್ಗೆ. ಸೊ ತುಪ್ಪ ಆಗಿರ್ಬೋದು, ಅನ್ರಿಫೈನ್ಡ್ ಆಯಿಲ್ಸ್, ಕೋಲ್ಡ್ ಪ್ರೆಸ್ ಎಣ್ಣೆಗಳು, ಸೊ ಇಂಥವೆಲ್ಲ ನೀವು ಯೂಸ್ ಮಾಡ್ಕೊಂಡು ಓವರ್ ಆಲ್ ವೇಟ್ ಗೇನ್ ಹೆಲ್ಪ್ ಆಗುತ್ತೆ ನಿಮ್ಗೆ. ಓಕೆ, ಪ್ರೋಟೀನ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಓಕೆ, ಈಗ ಎಷ್ಟೊಂದು ಜನ ವೆಯ್ಟ್ ಗೇನ್ ಆಗಬೇಕು ಅಂತ ಹೇಳಿದ್ರೆ ಜನರಲಿ ಜಿಮ್ ಹೋಗೋರೆ ಅಂತ ಅನ್ಕೊಂಡ್ರು ಪ್ರೋಟೀನ್ ಫುಡ್ಸ್ಗಳು ತಗೊಂತಾರೆ. ಅಂದ್ರೆ ಏನಂತಾರೆ, ಶೇಕ್ಸ್ ಆಗಿರ್ಬೋದು, ಈ ತರ ಪ್ರೋಟೀನ್ ಫುಡ್ಸ್, ಅದು ಒಳ್ಳೇದಾ ಕೆಟ್ಟದ್ದಾ? ಯೂಶಲಿ ಇವಾಗ ಲಾಸ್ಟ್ ಇಯರ್ ಅಷ್ಟೇ ಒಂದಿಷ್ಟು ಗವರ್ಮೆಂಟ್ ಇಂದ ರಿಲೀಸ್ ಆಯ್ತು, ತುಂಬಾ ಇಂಡಿಯಾದಲ್ಲಿ ಸಿಗ್ತಾ ಇರುವಂತ ಪ್ರೋಟೀನ್ ಪೌಡರ್ಸ್ ಅಲ್ಲಿ ತುಂಬಾ ಕಂಟ್ಯಾಮಿನೆಂಟ್ಸ್ ಇದೆ. ಸೊ ಕೆಲವೊಂದು ಟ್ರಸ್ಟೆಡ್ ಬ್ರ್ಯಾಂಡ್ಸ್ ಕೂಡ ಇದೆ, ಅದನ್ನ ಬಿಟ್ಟು ಫುಡ್ ಇಂದ ಕೂಡ ತಗೋಬಹುದು. ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಆಬ್ವಿಯಸ್ಲಿ ನಾನ್ ವೆಜ್ ತುಂಬಾ ಒಳ್ಳೆ ಚಾಯ್ಸ್. ಸ್ಕಿನ್ ಔಟ್ ಚಿಕನ್ ಹೇಳ್ತೀವಿ, ಸ್ಕಿನ್ ಔಟ್ ವಿತ್ ಸ್ಕಿನ್ ಅಲ್ಲ. ಎಗ್ ಕೂಡ ತುಂಬಾ ಒಳ್ಳೆ ಪ್ರೋಟೀನ್ ಸೋರ್ಸ್. ಎಗ್ ವೈಟ್ಸ್ ಅಂತ ಬಂದಾಗ ನ್ಯೂಟ್ರಿಷಸ್ ಆಗಿರುತ್ತೆ, ತುಂಬಾ ಪ್ರೋಟೀನ್, 6 ಗ್ರಾಮ್ ಆಲ್ಮೋಸ್ಟ್ ನಿಮ್ಗೆ ಅಲ್ಲೇ ಸಿಗುತ್ತೆ ಒಂದ್ ಎಗ್ ಅಲ್ಲಿ. ಫಿಶ್ ಕೂಡ ತಗೋಬಹುದು. ಮತ್ತೆ ಮಂತ್ಲಿ ಟ್ವೈಸ್ ಬೇಕಾದ್ರೆ ರೆಡ್ ಮೀಟ್ ಕೂಡ ಚೂಸ್ ಮಾಡ್ಕೋಬಹುದು. ರೆಡ್ ಮೀಟ್ ಅಂದ್ರೆ ನಿಮ್ದು ಮಟನ್ ಅದೆಲ್ಲ ಬರುತ್ತೆ. ಅಂಡ್ ವೆಜಿಟೇರಿಯನ್ಸ್ ಕೂಡ ಪ್ರೋಟೀನ್ ಆಪ್ಷನ್ಸ್ ಇದೆ. ಈಗ ಹೆಚ್ಚಿನ ಹೇಳ್ತಾರೆ ನಾವು ನಾನ್ ವೆಜ್ ತಿನ್ನಲ್ಲ, ಪ್ರೋಟೀನ್ ಸಿಗಲ್ಲ ಅಂತಲ್ಲ. ಪನ್ನೀರು ಇದೆ, ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ಪನ್ನೀರ್ ಅದೆಲ್ಲ ಬರುತ್ತೆ. ಈವನ್ ಬೇಸಿಕಲಿ ಲೆಗ್ಯೂಮ್ಸ್ ಅಂಡ್ ಪಲ್ಸಸ್, ಬೇಳೆಕಾಳು, ಹೆಸರುಕಾಳು, ಹುರುಳಿಕಾಳು, ಸೋಯಾಬೀನ್ ಎಲ್ಲ ನೋಡಿದ್ರೆ ಇಟ್ಸ್ ವೆರಿ ಗುಡ್ ಪ್ರೋಟೀನ್ ಸೋರ್ಸ್. ದ ಅಮೈನೋ ಆಸಿಡ್ ಪ್ರೊಫೈಲ್ ಅಂತ ನಾವೇನ್ ಹೇಳ್ತೀವಿ, ಸೊ ಇಟ್ ಇಸ್ ವೆರಿ ಗುಡ್ ಸೋಯಾಬೀನ್ ಅಲ್ಲಿ. ಮತ್ತೆ ಸೋಯಾ ಬೇಸ್ಡ್ ಪ್ರಾಡಕ್ಟ್ಸ್ ಕೂಡ ಬರುತ್ತೆ. ಹೆಚ್ಚಿನ ಸೌತ್ ಇಂಡಿಯನ್ಸ್ ನಾವು ಪನ್ನೀರ್ ಅಂತ ಸಜೆಸ್ಟ್ ಮಾಡಿದಾಗ ಅವ್ರಿಗೆ ಅದು ಹೆವಿ ಅಂತ ಅನ್ಸುತ್ತೆ, ತುಂಬಾ ತಿನ್ನಲ್ಲ. ನಾರ್ತ್ ಇಂಡಿಯನ್ಸ್ ಅಷ್ಟು ಇಲ್ಲಿ ತಿನ್ನಲ್ಲ, ಸ್ವಲ್ಪ ಓಲ್ಡ್ ಪೀಪಲ್ ಎಲ್ಲ ಇರ್ಬೋದು, ಏಜ್ಡ್ ಇರೋದು. ಸೊ ಅಂತವ್ರು ಏನ್ ಮಾಡ್ಬೋದು, ಟೋಫು ಸ್ವಿಚ್ ಮಾಡ್ಕೋಬಹುದು, ಟೋಫು ಯೂಸ್ ಮಾಡಬಹುದು. ಸೋಯಾ ಮಿಲ್ಕ್ ಎಲ್ಲ ಬರುತ್ತೆ ನಿಮ್ಗೆ. ಈವನ್ ನಾನು ಹೇಳಿದ ನಟ್ಸ್ ಅಲ್ಲಿ ಕೂಡ ಪ್ರೋಟೀನ್ ಸಿಗುತ್ತೆ, ಸೀಡ್ಸ್ ಅಲ್ಲಿ ಕೂಡ ಪ್ರೋಟೀನ್ ಸಿಗುತ್ತೆ. ಮತ್ತೊಂದು ನಾನು ವೆಜಿಟೇರಿಯನ್ಸ್ ಏನ್ ಹೇಳ್ತೀನಿ ಅಂದ್ರೆ, ನಾನ್ ವೆಜ್ ಅಲ್ಲಿ ಇಟ್ ಹ್ಯಾಸ್ ಆಲ್ ದ ಅಮೈನೋ ಆಸಿಡ್ಸ್, ಎಲ್ಲ ಅಮೈನೋ ಆಸಿಡ್ ಸಿಗುತ್ತೆ ನೀವು ಒಂದ್ ಫುಡ್ ತಿಂದಾಗ. ವೆಜಿಟೇರಿಯನ್ ಫುಡ್ ಅಲ್ಲಿ ಕೆಲವು ಅಮೈನೋ ಆಸಿಡ್ ಮಿಸ್ಸಿಂಗ್ ಇರುತ್ತೆ. ಸೊ ಇದು ಮಿಸ್ ಆದಾಗ ಮಸಲ್ ಬಿಲ್ಡಿಂಗ್ ಗೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನಾವೇನ್ ಹೇಳ್ತೀವಿ, ಮ್ಯೂಚುವಲ್ ಕಾಂಬಿನೇಷನ್ ಮಾಡ್ಕೊಳ್ಳಿ ಅಂತ. ಸೊ ರೈಸ್ ಅಥವಾ ಚಪಾತಿ ಅಂತ ತಗೊಂಡಾಗ ಚಪಾತಿ ಪ್ಲಸ್ ದಾಲ್ ಇದೆರಡು ತಗೊಂಡಾಗ ಇದ್ರಲ್ಲಿ ಏನು ಅಮೈನೋ ಆಸಿಡ್ ಮಿಸ್ಸಿಂಗ್ ಇರತ್ತಲ್ವಾ, ಅದೆರಡು ಕೂಡ ಬ್ಯಾಲೆನ್ಸ್ ಆಗುತ್ತೆ. ಸೊ ಎಲ್ಲ ಅಮೈನೋ ಆಸಿಡ್ ನಿಮ್ಗೆ ಸಿಗುತ್ತೆ. ಸೊ ಯಾವಾಗ್ಲೂ ಬೇರೆ ಬೇರೆ ತರ ಕಾಂಬಿನೇಷನ್ ನ ಮಾಡ್ಕೊಳ್ಳಿ ವೆಜಿಟೇರಿಯನ್ಸ್ ಇರೋರು. ಈವನ್ ವೀಗನ್ಸ್ ಇರೋ ಡೈರಿ ಪ್ರಾಡಕ್ಟ್ಸ್ ಕೂಡ ತಗೊಳ್ಳಲ್ಲ. ಹೌದು. ಸೊ ಅಂತವ್ರು ಲೆಗ್ಯೂಮ್ಸ್ ಪಲ್ಸಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕು. ಈ ದಾಲ್ ಐಟಮ್ಸ್, ಗ್ರೀನ್ ಗ್ರಾಮ್, ಸ್ಪ್ರೌಟ್ಸ್, ಹಾರ್ಸ್ ಗ್ರಾಮ್, ರಾಜ್ಮಾ, ಚನ್ನ, ಸೋಯಾ, ಈ ತರ ಎಲ್ಲ. ಪಾಲಕ್ ಕೂಡ ಇತ್ತೀಚೆಗೆ ತುಂಬಾ ಟ್ರೆಂಡ್ ಆಗ್ತಾ ಇದೆ. ಪಾಲಕ್ ತಿಂದಷ್ಟು ಒಳ್ಳೇದು ಬಾಡಿಗೆ, ತುಂಬಾ ಐರನ್ ಕಂಟೆಂಟ್ ಇದೆ ಅಂತ ಹೇಳಿ. ಎಸ್, ಕರೆಕ್ಟ್. ಅದು ಎಷ್ಟು ಮಟ್ಟಿಗೆ ಒಳ್ಳೇದು? ಅಂದ್ರೆ ದಿನಾ ಬೇಸಲ್ಲಿ ತಿಂದ್ರೆ ಓಕೆನಾ ಅಥವಾ ಹೇಗೆ? ತಿನ್ಬೋದು. ಪಾಲಕ್ ಅಂದ್ರೆ ನೀವ್ ಹೇಳ್ದಂಗೆ ಐರನ್ ಕಂಟೆಂಟ್ ತುಂಬಾ ಚೆನ್ನಾಗಿರುತ್ತೆ. ಮುಂಚೆಲ್ಲ ತುಂಬಾ ಒಂದು ಫಾಲ್ಸ್ ನೋಷನ್ ಇತ್ತು, ಈ ರೆಡ್ ಕಲರ್ ಫುಡ್ ಇದ್ರೆ ಐರನ್ ರಿಚ್ ಅಂತ. ಇವಾಗ್ಲೂ ತುಂಬಾ ಜನ ಅದೇ ಕೇಳ್ತಾರೆ, ಬೀಟ್ರೂಟ್ಸ್ ತಗೊಂಡ್ರೆ ಐರನ್ ಬೂಸ್ಟ್ ಆಗತ್ತೆ ಅಂತ. ಬಟ್ ಆ ತರ ಆಗಲ್ಲ. ಸೈಂಟಿಫಿಕಲಿ ಅವೇನು ಐರನ್ ರಿಚ್ ಫುಡ್ ಅಲ್ಲ. ನೀವ್ ಹೇಳ್ದಂಗೆ ಪಾಲಕ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಎಲ್ಲ ಐರನ್ ರಿಚ್ ಫುಡ್. ಫಾಲಿಕ್ ಆಸಿಡ್ ಇರ್ಬೋದು, ಇದೆಲ್ಲದೂ ಕೂಡ ಬೂಸ್ಟ್ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ. ಡೈಲಿ ತಕೋಬಹುದು. ಬಟ್ ನೀವ್ ಹೇಳ್ದಂಗೆ ಸೊಪ್ಪುಗಳಾಗಿರೋದ್ರಿಂದ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ. ಚೆನ್ನಾಗಿ ವಾಶ್ ಮಾಡ್ಕೊಂಡು ರನ್ನಿಂಗ್ ವಾಟರ್ ಅಲ್ಲಿ ವಾಶ್ ಮಾಡಿನೇ ಯೂಸ್ ಮಾಡಿ. ಅಂಡ್ ಇಫ್ ಪಾಸಿಬಲ್ ಆರ್ಗ್ಯಾನಿಕ್ ಬ್ರ್ಯಾಂಡ್ಸ್, ಯಾವ್ದು ಟ್ರಸ್ಟ್ ವರ್ತಿ ಬ್ರ್ಯಾಂಡ್ಸ್ ಇದೆ ಅಂತದ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಇವಾಗ ವೆಯ್ಟ್ ಲಾಸ್ ಅಂತ ಬಂದ್ರೆ, ಈಗ ಇತ್ತೀಚಿನ ದಿನಗಳಲ್ಲಿ ನೀವು ಕೂಡ ಫೇಸ್ ಮಾಡಿರ್ತೀರಾ ವೆಯ್ಟ್ ಲಾಸ್ ಬಗ್ಗೆ. ತುಂಬಾ ಜನ, ಅದ್ರಲ್ಲೂ
ಹುಡುಗರ ಅಂತಾನೆ ಅಲ್ಲ, ಹುಡುಗಿರ ಅಂತಾನೆ ಅಲ್ಲ, ಈ ಟೀನೇಜರ್ಸ್ ತುಂಬಾನೇ ತಲೆ ಕೆಡ್ಸ್ಕೊಳ್ತಾ ಇದ್ದಾರೆ. ತುಂಬಾ ಓವರ್ 1 kg ಜಾಸ್ತಿ ಆಯ್ತು ಅಂದ್ರೂ ಅನ್ನೋ ತರ ತುಂಬಾ ಕಾನ್ಶಿಯಸ್ ಆಗ್ತಾ ಇದಾರೆ ವೆಯ್ಟ್ ಲಾಸ್ ಬಗ್ಗೆ. ಅದ್ರ ಬಗ್ಗೆ ಹೇಳೋದಾದ್ರೆ ಇದು ನಮ್ಗೆ ತುಂಬಾ ಕಾಮನ್ ಕ್ವಶನ್. ಹೌದು. ವೇಟ್ ಗೇನ್ ಇವಾಗ ಆಲ್ಮೋಸ್ಟ್ 90% ಜನ ಅದೇ ಕೇಳೋದು, ಹೇಗೆ ವೇಟ್ ಲಾಸ್. ನಾನು ಯೂಶಲಿ ಒಂದೇನು ಮೇನ್ ಆಗಿ ಸಜೆಸ್ಟ್ ಮಾಡ್ತೀವಿ ಅಂದ್ರೆ, ಇಲ್ಲಿ ಇಂಡಿಯಾದಲ್ಲಿ ಅದ್ರ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಲ್ಲ. ವೇಟ್ ಕಿಂತನೂ ಬಾಡಿ ವೇಟ್ ಗಿಂತ ಬಾಡಿ ಕಾಂಪೋಸಿಷನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ಬರೀ ಬಾಡಿ ವೇಟ್ ನೋಡೋದು ಇಟ್ಸ್ ಅ ವೇಗ್ ವೇ, ಔಟ್ಡೇಟೆಡ್ ಪ್ರಾಕ್ಟೀಸ್. ಇವಾಗ ಬರೀ ವೇಟ್ ನೋಡೋದ್ರಿಂದ ನಿಮ್ಗೆ ಬಾಡಿ ಕಾಂಪೋಸಿಷನ್ ಗೊತ್ತಾಗಲ್ಲ. ಬಾಡಿ ಕಾಂಪೋಸಿಷನ್ ಅಂದ್ರೆ ನಿಮ್ಮ ಮಸಲ್ ಮಾಸು, ಫ್ಯಾಟ್ ಎಲ್ಲದೂ ಬರುತ್ತೆ. ಈಗ ಒಬ್ಬ ವ್ಯಕ್ತಿ ಬಾಡಿ ಬಿಲ್ಡರ್ ಅಂತ ತಕೊಂಡ್ರೆ, ನೀವು ಒಂದು ವೇಟ್ ಚೆಕ್ ಮಾಡಿದ್ರೆ ಅವ್ನು ಓವರ್ ವೇಟ್ ಆಗಿರ್ತಾನೆ. ಹೌದು. ಬಟ್ ಸ್ಟಿಲ್ ಅವ್ನು ಮಸ್ಕ್ಯುಲರ್ ಆಗಿರ್ತಾನೆ. ಸೊ ವಿ ಆರ್ ಫೋಕಸಿಂಗ್ ಆನ್ ದ ಬಾಡಿ ಕಾಂಪೋಸಿಷನ್. ಸೊ ನಮ್ಮಲ್ಲಿ ಬರೋರು ಕೂಡ ಬರೀ ವೇಟ್, ಬಿಕಾಸ್ ನೀವು ವೇಟ್ ಲಾಸ್ ಆದಾಗ ಅದು ಯಾವಾಗ್ಲೂ ಹೆಲ್ದಿ ಅಂತ ನಮ್ಗೆ ಹೇಳಕ್ ಆಗಲ್ಲ. ನೀವು ಮಸಲ್ ಕೂಡ ಲಾಸ್ ಆಗಿರ್ಬೋದಲ್ಲ. ಸೊ ಇದನ್ನ ನಾವು ಸಜೆಸ್ಟ್ ಮಾಡಿ, ಕೆಲವು ಮಷಿನ್ಸ್ ಎಲ್ಲ ಬರುತ್ತೆ, ಅದ್ರಲ್ಲಿ ನೀವು ಬಾಡಿ ಕಾಂಪೋಸಿಷನ್ ಚೆಕ್ ಮಾಡ್ಕೋಬಹುದು. ಎಷ್ಟು ಪರ್ಸೆಂಟೇಜ್ ನಿಮ್ದು ಮಸಲ್ ಮಾಸ್ ಇದೆ, ಎಷ್ಟು ಫ್ಯಾಟ್ ಮಾಸ್ ಇದೆ, ಬೋನ್ ಕಾಂಪೋಸಿಷನ್ ಎಲ್ಲದೂ. BMI ಅಂತಲ್ಲ, BMI ಅಂದ್ರೆ ಬಾಡಿ ಮಾಸ್. ಬಾಡಿ ಮಾಸ್ ಇಂಡೆಕ್ಸ್ ಅಗೇನ್ ವೇಟ್ ಮೇಲೆ ಫೋಕಸ್ ಮಾಡುತ್ತೆ. ನೀವು ಒಂದು ಈ ರೇಂಜ್ ಅಲ್ಲಿ ಇದ್ರೆ ನೀವು ನಾರ್ಮಲ್, ಈ ತರ ಇದ್ರೆ ಅಂಡರ್ ವೇಟ್. ಸೊ ಇದನ್ನ ನಾವು ಆತರ ಈಗ ಹೇಳಕ್ ಆಗಲ್ಲ. ಅದು BCA ಮಷಿನ್ ಅಂತ, ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್. ಸೊ ಈ ಮಷಿನ್ ನಲ್ಲಿ ಇದೆಲ್ಲ ಕಾಂಪೋಸಿಷನ್ ಗೊತ್ತಾಗುತ್ತೆ. ಸೊ ಯೂಶಲಿ ಏನ್ ಮಾಡ್ಬೇಕು, ನೀವು ವೇಟ್ ಗೇನ್ ಅಂತ, ವೇಟ್ ಲಾಸ್ ಅಂತ ಬಂದಾಗ ಒಂದು ಫ್ಯಾಟ್ ನ ಕರಗಿಸ್ಕೊಳ್ಳೋದ್ರ ಮೇಲೆ ಫೋಕಸ್ ಮಾಡಿ, ಮತ್ತೊಂದು ಅಟ್ ದ ಸೇಮ್ ಟೈಮ್ ನಿಮ್ ಮಸಲ್ ಅಲ್ಲಿ ಲಾಸ್ ಆಗ್ಬಾರ್ದು. ಸೊ ನೀವು ಹೌದು ಪ್ರೋಟೀನ್ ಎಲ್ಲ ನೀವು ತಿಂತಾ ಇರಬೇಕು, ಕಾರ್ಬ್ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಮತ್ತೊಂದು ಏನಂದ್ರೆ ಬರೀ ಫುಡ್ ಇಂದ ಅಂತಾನೂ ಅಲ್ಲ, ಮೇನ್ ಆಗಿ ವೇಟ್ ಗೇನ್ ಇವಾಗ ಯಾಕೆ ಆಗೋದ್ರೆ ಬಿಕಾಸ್ ಆಫ್ ದಿಸ್ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ. ಎಲ್ಲ ಈಗ ಡೆಸ್ಕ್ ಜಾಬ್, ಮತ್ತೆ ಮುಂಚಿನ ತರ ನಾವಿವಾಗ ಎಲ್ಲದಕ್ಕೂ ಮಷಿನ್ಸ್ ಬಂದ್ಬಿಟ್ಟಿದೆ. ಯಾವ್ದನ್ನು ಈಗ ಏನ್ ರುಬ್ಬೋದಿರ್ಲಿ, ಏನಿರ್ಲಿ ರುಬ್ಬು ಕಲ್ಲೆಲ್ಲ ನಾವೇನ್ ಯೂಸ್ ಮಾಡಲ್ಲ. ನಮ್ಮ ಆನ್ಸಿಸ್ಟರ್ಸ್ ನಾವು ನೋಡಿದ್ರೆ ತುಂಬಾ ಕೆಲಸ ಮಾಡ್ತಾ ಇದ್ರು ಫಾರ್ಮ್ಸ್ ಅಲ್ಲಿ. ಇವಾಗ ಯಾರು ಅಷ್ಟು ಹಾರ್ಡ್ ವರ್ಕಿಂಗ್, ನಮ್ದಷ್ಟು ಏನಾಗುತ್ತೆ ಫಿಸಿಕಲ್ ಆಕ್ಟಿವಿಟಿ ಅಷ್ಟಾಗಿಲ್ಲ. ಅಂಡ್ ನೀವೀಗ ಮಕ್ಳ ಬಗ್ಗೆ ಹೇಳಿದ್ರಿ, ಸೇಮ್ ಎಲ್ಲ ಸ್ಕ್ರೀನ್ ಟೈಮ್ ಅದೇ ಹೆಚ್ಚಾಗ್ಬಿಟ್ಟಿದೆ. ಹೊರಗಡೆ ಹೋಗಿ ಆಟ ಆಡೋದು ಇದೆಲ್ಲ ಆಗ್ತಾ ಇಲ್ಲ. ಮತ್ತೊಂದ್ ಏನಂದ್ರೆ ಸ್ಟ್ರೆಸ್. ಹೌದು, ಸ್ಟ್ರೆಸ್ ಇದ್ದಾಗ ಕೂಡ ಕಾರ್ಟಿಸಾಲ್ ಹಾರ್ಮೋನ್, ಆಮೇಲೆ ಸ್ಲೀಪ್ಲೆಸ್ ನೈಟ್ ಶಿಫ್ಟ್ಸ್ ಗಳೆಲ್ಲ. ಎಕ್ಸಾಕ್ಟ್ಲಿ, ಬಿಕಾಸ್ ನಾವೀಗ ಡಯಾಬಿಟಿಸ್ ಅಂತೆಲ್ಲ ನೋಡಿದಾಗ ವಿ ಆರ್ ಗೆಟಿಂಗ್ ಯಂಗ್ ಇಂಜಿನಿಯರ್ಸ್ 26, 27, ಸೇಮ್ ಸ್ಟೋರಿ ಎಲ್ರದ್ದು. ಸ್ಲೀಪ್ ಇಲ್ಲ, ನೈಟ್ ಶಿಫ್ಟ್. ಸೊ ಈ ಸ್ಲೀಪ್ ಒಂದು ನಿದ್ದೆ ಕಮ್ಮಿ ಆಗೋದು, ಮತ್ತೊಂದು ಈ ಡೆಸ್ಕ್ ಜಾಬ್, ಮತ್ತೆ ಸ್ಟ್ರೆಸ್, ಇದೆಲ್ಲ ಸರಿ ಏನಾಗುತ್ತೆ ಕಾರ್ಟಿಸಾಲ್ ಹಾರ್ಮೋನ್ ಇದೆಲ್ಲ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ. ಸೊ ಈ ಸ್ಟ್ರೆಸ್ ಅನ್ನೋದು ಅಗೇನ್ ನಿಮ್ಗೆ ವೇಟ್ ಗೇನ್ ಮಾಡೇ ಮಾಡಿಸುತ್ತೆ. ಅದು ಎಸ್ಪೆಷಲಿ ಬೆಲ್ಲಿ ಫ್ಯಾಟ್, ವಿಸಿಬಲ್ ಫ್ಯಾಟ್, ಇದು ತುಂಬಾ ಡೇಂಜರಸ್ ಕೂಡ. ಈ ಆರ್ಗನ್ ಸುತ್ತ ಏನು ನಿಮ್ಗೆ ಹೊಟ್ಟೆ ಸುತ್ತ, ಹಾರ್ಟ್ ಸುತ್ತ, ಇಂಟರ್ನಲ್ ಆರ್ಗನ್ ಸುತ್ತ ಡೆಪಾಸಿಟ್ ಆಗಿರೋವಂತ ಫ್ಯಾಟ್. ಸೊ ಇದು ಕೂಡ ನಿಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅವಾಗ ನೀವೇನ್ ಮಾಡ್ಕೋಬೇಕು, ಓವರ್ ಆಲ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಒಂದು 75 to 80% ಡಯಟ್ ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾಲರಿ ಕಮ್ಮಿ ಮಾಡ್ಕೊಳ್ಳೋದು ಅದೆಲ್ಲ ಹೆಲ್ಪ್ ಆಗುತ್ತೆ. ಮತ್ತೊಂದು ಏನಂದ್ರೆ ಫಿಸಿಕಲ್ ಆಕ್ಟಿವಿಟಿ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಅಡಿಕ್ವೇಟ್ ಸ್ಲೀಪ್ ಕೂಡ, ಸ್ಲೀಪ್ ಟೈಮಿಂಗು, ಇದೆಲ್ಲದು ನಾವು ನೋಡ್ಕೋಬೇಕು. ಫುಡ್ ಅಂದ್ರೆ ಯಾವ ರೀತಿ ಫುಡ್ ತಗೊಂಡ್ರೆ ಒಳ್ಳೇದು ವೇಟ್ ಲಾಸ್ಗೆ? ವೇಟ್ ಲಾಸ್ಗೆ ಜಾಸ್ತಿ ಸೇಮ್ ಆಲ್ಮೋಸ್ಟ್ ಸೇಮ್ ಫುಡ್ಡೇ ಬರುತ್ತೆ, ಬಟ್ ಕಂಟೆಂಟ್ ಕಮ್ಮಿ ಮಾಡಿ. ಕಂಟೆಂಟ್ ಕಮ್ಮಿ ಮಾಡ್ಕೋಬೇಕು. ಪ್ರೋಟೀನ್ ಮೇಲೆ ಸ್ವಲ್ಪ ಕಾರ್ಬ್ಸ್ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಕಾರ್ಬ್ಸ್ ಅಂದ್ರೆ ಯಾವ್ಯಾವ? ಈಗ ಯೂಶಲಿ ಇದು ವೇಟ್ ಲಾಸ್ ಗಂತ ನೀವು ತಕೋಬಹುದು. ಈವನ್ ಮೆಟಬಾಲಿಕ್ ಡಿಸಾರ್ಡರ್ ಮ್ಯಾನೇಜ್ಮೆಂಟ್ ಅಂದ್ರೆ ಡಯಾಬಿಟಿಸ್ ಆ ತರದಕ್ಕಂತೂ ಇದು ಅಪ್ಲೈ ಆಗುತ್ತೆ. ಓವರ್ ಆಲ್ ಎಲ್ಲ ಹೆಲ್ದಿ ಪೀಪಲ್ಗೂ ಇದು ಅಪ್ಲೈ ಆಗುತ್ತೆ. ಬ್ಯಾಲೆನ್ಸ್ಡ್ ಪ್ಲೇಟ್ ಅಂತ ನಾವು ಯೂಶಲಿ ಹೇಳ್ತೀವಿ. ಬ್ಯಾಲೆನ್ಸ್ ಪ್ಲೇಟ್ ಅಂದ್ರೆ ಯೂಶಲಿ ನಮ್ಮ ಒಂದು ಇಂಡಿಯನ್ ಪ್ಲೇಟ್ ಹೇಗಿರುತ್ತೆ, ಒಂದ್ 85% ಫುಲ್ ರೈಸ್, ಚಪಾತಿ, ಮುದ್ದೆ. ಅದು ಹೆಚ್ಚಿನ ನಾನು ನೋಡೋದೇನು ಅಂದ್ರೆ ರೈಸ್ ಇಲ್ಲಾಂದ್ರೆ ಇಲ್ಲ ನಾನು ಮುದ್ದೆನೆ ತಿಂತಾ ಇದೀನಿ ಅಂತ ಹೇಳ್ತಾರೆ. ಬಟ್ ಅದೆಲ್ಲ ಬೇಸಿಕಲಿ ಕಾರ್ಬ್ಸೆ. ಮುದ್ದೆನೂ ಕಾರ್ಬ್ಸೆ. ಆಬ್ವಿಯಸ್ಲಿ ಗ್ರೇನ್ಸ್ ಅಂತ ಬಂದಾಗ ಎಲ್ಲದರಲ್ಲೂ ಈ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಇದೆಲ್ಲ ಬಾಡಿಗೆ ಹೋದಾಗ ಗ್ಲೂಕೋಸ್ ಆಗಿ ಇದಾಗೋದು. ಸೊ ಪೋಷನ್ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ. ರೈಸ್ ಇರ್ಲಿ, ಮುದ್ದೆ ಇರ್ಲಿ, ಚಪಾತಿ ಇರ್ಲಿ, ಬಿಕಾಸ್ ಇವಾಗ ಮುದ್ದೆ ತಿನ್ನೋ ಪಾಪ್ಯುಲೇಷನ್, ಚಪಾತಿ ತಿನ್ನೋ ಪಾಪ್ಯುಲೇಷನ್ ಎಲ್ರಿಗೂ ಡಯಾಬಿಟಿಸ್ ಎಲ್ಲ ಬರ್ತಾ ಇದೆ ಅಲ್ವಾ. ಮೆಟಬಾಲಿಕ್ ಕಂಡೀಷನ್ಸ್ ಎಲ್ಲರಲ್ಲೂ ಬರ್ತಾ ಇದೆ. ಯಾಕಂದ್ರೆ ಇಂಬ್ಯಾಲೆನ್ಸ್ ಮೇನ್ಲಿ. ನಾವೇನ್ ಹೇಳ್ತೀವಿ, ಓನ್ಲಿ 25% ಆಫ್ ಯೋರ್ ಪ್ಲೇಟ್ ಕಾರ್ಬೋಹೈಡ್ರೇಟ್ಸ್ ನ ತಿನ್ಬೇಕು, ಕಾರ್ಬ್ಸ್ ಅನ್ನ ತಿನ್ಬಿಟ್ಟು ಶುಗರ್ಸ್. ಇದರಲ್ಲಿ ನಿಮ್ದು ರೈಸ್, ರಾಗಿ, ಈವನ್ ಮಿಲ್ಲೆಟ್ಸ್, ಓಟ್ಸ್ ಎಲ್ಲದೂ ಬರುತ್ತೆ. ಚಪಾತಿ, ಜೋಳ ಎಲ್ಲದು. ಇದೆಲ್ಲ ಪ್ಲೇಟಿನ್ 25% ಮಾತ್ರ. ರಿಮೈನಿಂಗ್ 25% ಪ್ರೋಟೀನ್ ಮೇಲೆ ಫೋಕಸ್ ಮಾಡಿ. ತುಂಬಾ ಸ್ಟಡೀಸ್ ಪ್ರಕಾರ ಇಂಡಿಯನ್ಸ್ ವಿ ಲ್ಯಾಕ್ ಪ್ರೋಟೀನ್. ಹೌದು, ಜಾಸ್ತಿ ಪ್ರೋಟೀನ್ ನಾವು ತಿಂತಲ್ಲ. ಈವನ್ ನಾನ್ ವೆಜಿಟೇರಿಯನ್ಸ್ ಆದ್ರೂ ಅಷ್ಟೇ, ಅವರದ್ದು ಕೂಡ ಫುಡ್ ಪ್ರೋಟೀನ್ ಲ್ಯಾಕಿಂಗ್ ಇರುತ್ತೆ ಡಯಟ್. ಸೊ ದಾಲ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ಪನೀರ್ ಇರ್ಬೋದು, ಇದೆಲ್ಲ
ಇನ್ 50% ಫುಲ್ ಫೈಬರ್ ಆಕ್ಚುಲಿ ವೆಜಿಟೇಬಲ್ಸ್. Okay. ಬಟ್ ನಾವ್ ಎಷ್ಟು ತಗೋತೀವಿ 1 ಕಪ್ ತಗೋತೀವಿ. ಹೌದು. ಸೊ 50% ಫೈಬರ್ ಮೇಲೆ ಫೋಕಸ್ ಮಾಡಿ. ಈ ಫೈಬರ್ ತುಂಬಾ ಇಂಪಾರ್ಟೆಂಟ್ ನಿಮ್ಗೆ ವೆಯ್ಟ್ ಲಾಸ್ ಮಾಡೋಕ್ಕೂ, ಎಸ್ಪೆಷಲಿ ಕೊಲೆಸ್ಟ್ರಾಲ್ ಕಂಟ್ರೋಲ್ಗೆ ಅಂಡ್ ಡಯಾಬಿಟಿಸ್ ಅಲ್ಲೂ ಅಷ್ಟೇ. ಈ ಶುಗರ್ ಸ್ಪೈಕ್ ಜಾಸ್ತಿ ಆಗದಿರೋ ತರ ತಡೆಯೋಕೆ ಇದೆಲ್ಲದೂ ಕೂಡ ಫೈಬರ್ ಬೇಕು. ವೆಲ್ ಕುಕ್ಡ್ ವೆಜಿಟೇಬಲ್ಸ್ ಬೇಕಾದ್ರೆ ಒಂದು ಪೋರ್ಷನ್ ಆಫ್ ಕರ್ಡ್ ಬೇಕಾದ್ರೆ ಆಡ್ ಮಾಡ್ಕೋಬಹುದು. ಇದು ನಾವು ಬ್ಯಾಲೆನ್ಸ್ ಪ್ಲೇಟ್ ಅಂತ ಹೇಳ್ತೀವಿ. ಸೊ ನಿಮ್ದು ವೇಟ್ ಗೇನ್, ವೇಟ್ ಲಾಸ್ ಎಲ್ಲದೂ ಕೂಡ ಮೇನ್ ಆಗಿ ನಿಮ್ ಪ್ಲೇಟ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಹೌದು, ಏನ್ ತಗೊಳ್ತೀವಿ, ಇಂಟೇಕ್ ಏನಾಗುತ್ತೆ, ಪೋರ್ಷನ್ ಸೈಜ್. ಓಕೆ. ಈಗ ಇತ್ತೀಚಿನ ದಿನಗಳಲ್ಲಿ ಚಿಕ್ಕವರು ದೊಡ್ಡವರು ಅಂತ ಬರೋದಾದ್ರೆ ಆಲ್ಮೋಸ್ಟ್ 14 ಇಯರ್ಸ್ ಮಕ್ಳುಗಳು ತುಂಬಾ ದೊಡ್ಡವರು ಮೆಚೂರ್ ಆಗಿ ಕಾಣಿಸ್ತಾರೆ. ಏನಕ್ಕೆ? ಫುಡ್ ಹ್ಯಾಬಿಟ್ ಅಥವಾ ಜನರೇಷನ್ ಗ್ಯಾಪ್ ಹೇಗೆ? ಇನ್ನ 10th ಸ್ಟ್ಯಾಂಡರ್ಡ್ ಹೋಗ್ತಿದ್ದಾರೆ, ಆಗ್ಲೇ ಗಡ್ಡ ಬಿಟ್ಟಿರ್ತಾರೆ. ಏನಕ್ಕೆ? ತುಂಬಾ ಏನಕ್ಕೆ ಅಂತ ಹೇಳಿ ಸೇಮ್ ಲೈಫ್ ಸ್ಟೈಲ್. ಇವಾಗ ನಮ್ಮ ಒಂದು ಚೈಲ್ಡ್ಹುಡ್ಗೂ ಮತ್ತೆ ಇವಾಗ ಏನು ಮಕ್ಳಿಗೆ ಅವ್ರಿಗೆ ಏನ್ ಚೈಲ್ಡ್ಹುಡ್ ಇದೆ ಅಲ್ವಾ, ನೀವ್ ನೋಡಿದ್ರೆ ಎಷ್ಟು ಡಿಫ್ರೆನ್ಸ್ ಇದೆ. ನಮ್ಗೆಲ್ಲ ಇವಾಗ ಫೋನ್ ಬಂದಿದ್ಯಾ, ಅವಾಗ ಮೊಬೈಲ್ ಫೋನ್ ಅಂತ ಕೈಲಿ ಬಂದಿದೆ ಕಾಲೇಜಿಗೆ ಬಂದಾಗ ಅಲ್ವಾ. ಸೊ ಇವಾಗ ಹೆಂಗ್ ಆಗ್ತದೆ ಅಂದ್ರೆ ಮೇನ್ಲಿ ಒಂದಂತೂ ಫುಡ್. ಇವಾಗ ಸ್ಟ್ಯಾಂಡರ್ಡ್ ಮಕ್ಳಿಗೆಲ್ಲ ಫೋನ್ಸ್ ಗಳಿಗೆ ಕೊಟ್ಟಿರ್ತಾರೆ ಪೇರೆಂಟ್ಸ್. ಚಿಕ್ಕ ಮಗುಗೆ ನೀವು ನೋಡಿದ್ರೆ ಮಗು ಊಟ ಮಾಡ್ತಾ ಇಲ್ಲ ಅಂದ್ರೆ ಫೋನ್ ಕೊಡ್ತಾರೆ ನೋಡು ಅಂತ. ಒಂದೇನಾಗತ್ತೆ, ಪೇರೆಂಟ್ಸ್ ಇವಾಗೆಲ್ಲ ವರ್ಕಿಂಗ್ ಇರ್ತಾರೆ, ಅವ್ರಿಗೆ ಫುಡ್ ಪ್ರಿಪೇರ್ ಮಾಡೋದಾಗಿರ್ಲಿ, ಮನೇಲಿ ಈಗ ಫುಡ್ ತಕೊಳ್ಳೋದ್ರೆ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಅಲ್ವಾ. ಮಕ್ಳು ಎಲ್ಲದೂ ಏನಾಗತ್ತೆ, ಚಿಕ್ಕ ಒಂದು ವಯಸ್ಸಿಂದಾನೇ ಔಟ್ಸೈಡ್ ಫುಡ್ ತಿಂದು ಬೆಳ್ದಿರ್ತಾರೆ. ಈಗ ಔಟ್ಸೈಡ್ ಫುಡ್ ಅಂತ ಬಂದಾಗ ಅದ್ರಲ್ಲಿ ಯಾವ ತರ ಆಯಿಲ್ ಯೂಸ್ ಮಾಡಿರ್ತಾರೆ ಗೊತ್ತಿರಲ್ಲ, ಏನ್ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ ಗೊತ್ತಿರಲ್ಲ, ನ್ಯೂಟ್ರಿಷನ್ ವ್ಯಾಲ್ಯೂ ಏನು ಇರಲ್ಲ. ಮತ್ತೆ ಮೋಸ್ಟ್ ಜಂಕ್ ಯಾವ ರೀತಿ ಆಯಿಲ್ ಯೂಸ್ ಮಾಡಿರ್ತಾರೆ ಅನ್ನೋದು ಐಡಿಯಾನು ಇರೋದಿಲ್ಲ. ಐಡಿಯಾ ಇರಲ್ಲ. ಮತ್ತೆ ಜಂಕ್ ಫುಡ್, ಪಿಜ್ಜಾಸ್ ಇರ್ಬೋದು, ಬೇಕ್ರಿ. ಇವನ್ ಈಗ ನೀವು ಸ್ಕೂಲ್ ಮಕ್ಳು, ಕಾಲೇಜ್ ಮಕ್ಳೆಲ್ಲ ನೋಡಿದ್ರು ಸಂಜೆ ಆದ್ಕೊಳ್ಳೆಲ್ಲ ಬೇಕ್ರೀಸ್ ಎಲ್ಲ ಇರ್ತಾರೆ ಅಲ್ವಾ. ಇದು ಅವರು ಪೋಷಕರನ್ನು ನಾವು ದೂರಕ್ಕಾಗಲ್ಲ, ಬಿಕಾಸ್ ಇವಾಗ ಟೈಮೇ ಆಗಿದೆ, ಏನು ಮಾಡಕ್ಕಾಗಲ್ಲ. ಅವರು ಅವ್ರದೇ ಪ್ರೆಷರ್ ಅಲ್ಲಿ ಇರ್ತಾರೆ. ಸೊ ಮಕ್ಳು ಕೂಡ ಒಂದು ಫುಡ್ ಸರಿಯಾಗಿ ನ್ಯೂಟ್ರಿಷನ್ ಕರೆಕ್ಟ್ ಆಗಿ ಸಿಗ್ತಾ ಇರಲ್ಲ. ಮತ್ತೊಂದು ಫಿಸಿಕಲ್ ಆಕ್ಟಿವಿಟಿ. ನಾನು ಹೇಳ್ದಂಗೆ ಚಿಕ್ಕ ಮಕ್ಳು ಇವಾಗ, ನಾವು ಅವಾಗ ಎಷ್ಟು ಫಿಸಿಕಲಿ ಆಕ್ಟಿವ್ ಆಗಿದ್ವಿ ಅಷ್ಟು ಇವಾಗ ಅವ್ರು ಫಿಸಿಕಲಿ ಆಕ್ಟಿವ್ ಆಗಿಲ್ಲ. ಒಂದು ಈ ಎಕ್ಸಾಮ್ ಟೆನ್ಷನ್ಸ್, ಪ್ರೆಷರ್ ಇವಾಗ ಜಾಸ್ತಿ ಆಗ್ತಿದೆ, ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ, ತುಂಬಾ ಜನರಲ್ಲಿ ಸ್ಟ್ರೆಸ್. ಇವಾಗ ನೋಡಿದ್ರೆ ಚಿಕ್ಕ ಮಕ್ಳಿಗೆಲ್ಲ ಸ್ಪೆಕ್ಟಕಲ್ಸ್ ಬಂದ್ಬಿಟ್ಟಿದೆ ಅಲ್ವಾ. ಸೊ ಕಣ್ಣಿನ ಹೆಲ್ತ್ ಆಗಿರ್ಬೋದು, ಅಂದ್ರೆ ಅವ್ರ ಆಕ್ಯುಲರ್ ಹೆಲ್ತ್, ಬಾಡಿ ಹೆಲ್ತ್, ಮತ್ತೆ ಈ ತರ ಸ್ಲೀಪ್ ಕಮ್ಮಿ ಆಗೋದು. ಟೀನೇಜರ್ಸ್ ಅಲ್ಲಿ ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ, ಅವ್ರಿಗೆ ಮೆಲಟೋನಿನ್ ಹಾರ್ಮೋನ್ ರಿಲೀಸ್ ಆಗೋದು ತುಂಬಾ ಲೇಟ್. ಆಕ್ಚುಲಿ ಅವ್ರು ಬೇಗ ಮಲಗಿದ್ರು 1 o'clock ಆ ತರ ಲೇಟ್ ಆಗಿ ರಿಲೀಸ್ ಆಗೋದು. ಸೊ ಈ ತರ ಎಲ್ಲ ಇದ್ದಾಗ ಇಷ್ಟು ಒಂದು ಸ್ಟ್ರೆಸ್, ಬಾಡಿ ಇಷ್ಟು ಸ್ಟ್ರೆಸ್ ಒಳಗೆ ಅಂಡರ್ಗೋ ಆದಾಗ ಮಕ್ಳಲ್ಲಿ ಏನಾಗುತ್ತೆ, ಪ್ಯೂಬರ್ಟಿ ಬೇಗ ಆಗೋದು. ಅಂಡ್ ಬೇಸಿಕಲಿ ಕೆಮಿಕಲ್ಸ್. ಇವಾಗ ನೀವು ನೋಡಿದ್ರೆ ಎಲ್ಲ ಪ್ಲಾಸ್ಟಿಕ್ ಅಲ್ಲೇ ಬರುತ್ತೆ. ಒಂದು ಯೂಸ್ ಮಾಡೋ ಹಾಲಿಂದ ಹಿಡಿದು ಎಲ್ಲದೂ ಪ್ಲಾಸ್ಟಿಕ್, ಮೈಕ್ರೋ ಪ್ಲಾಸ್ಟಿಕ್ಸ್. ಬಾಡಿಯಲ್ಲೇ ಇವಾಗ ಎಷ್ಟು ಪ್ಲಾಸ್ಟಿಕ್ ಸೇರ್ಕೊಂಡಿರುತ್ತೆ ನಮ್ಗೆ ಗೊತ್ತಿಲ್ಲ. ನಾವ್ ಅದ್ರ ಜೊತೆಗೆ ಬದುಕ್ತಾ ಇದೀವಿ ಅಲ್ವಾ. ತುಂಬಾ ಟಾಕ್ಸಿಕ್ಸ್ ಸೇರ್ಕೊಂಡೆ ನಾವೀಗ ಟಾಕ್ಸಿನ್ ಸೇರ್ಕೊಂಡು ಬದುಕ್ತಾ ಇರೋದು. ಸೊ ಈ ತರ ಎಲ್ಲ ಇದ್ದಾಗ ಪ್ಯೂಬರ್ಟಿ ಬೇಗ ಆಗೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್, PCOD, PCOS ಈ ತರದ್ದೆಲ್ಲ ಲೇಡೀಸ್ ಅಲ್ಲೂ ಜಾಸ್ತಿ ಆಗ್ತಿದೆ. ಅಂಡ್ ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್ ಇಬ್ರಲ್ಲೂ ಜಾಸ್ತಿ ಆಗ್ತಿದೆ ಬಿಕಾಸ್ ಆಫ್ ಲೈಫ್ ಸ್ಟೈಲ್, ಅನ್ಹೆಲ್ದಿ ಲೈಫ್ ಸ್ಟೈಲ್. 6th ಸ್ಟ್ಯಾಂಡರ್ಡ್ ಮಕ್ಳು ಇರ್ತಾರೆ, ಹೆಣ್ಮಕ್ಳುಗಳು ಆಗ್ಲೇ ಮೆಚೂರ್ ಆಗ್ಬಿಟ್ಟಿರ್ತಾರೆ. 5th ಸ್ಟ್ಯಾಂಡರ್ಡ್, ನಾನು ಈಗ ರೀಸೆಂಟ್ ಆಗಿ 4th ಸ್ಟ್ಯಾಂಡರ್ಡ್ ಹುಡುಗಿ ಮೆಚೂರ್ ಆಗಿರೋದು ಕೇಳಿದೀನಿ. ಏನಕ್ಕೆ? ಇದ್ರ ಈ ರೀಸನ್ ಏನು? ಇದು ಸೇಮ್ ಏನಾ? ಸೇಮ್ ಅಂದ್ರೆ ಅದೇ ಓವರ್ ಎಕ್ಸ್ಪೋಜರ್, ಈ ಜಂಕ್ ಫುಡ್, ನ್ಯೂಟ್ರಿಷನ್ ಸರಿಯಾಗಿ ಬಾಡಿಗೆ ಸಿಗ್ತಾ ಇರಲ್ಲ. ಮತ್ತೊಂದು ಏನು ಅಂದ್ರೆ ಇವಾಗ ಟೀನೇಜರ್ಸ್ ಅಂತೆಲ್ಲ ಬಂದಾಗ ಆ ಏಜ್ ಅಲ್ಲಿ ಯೂಶಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ. ಏನೋ ಸ್ವಲ್ಪ ವೇಟ್ ಗೇನ್ ಆಗೋದು ಅಥವಾ ಮುಖದಲ್ಲಿ ಪಿಂಪಲ್ಸ್ ಬರೋದು, ಮೊಡವೆ ಆಗೋದು. ಅವಾಗ ಏನಾಗುತ್ತೆ, ಹುಡುಗಿರ್ ಅಂತ ಬಂದಾಗ ಎಸ್ಪೆಷಲಿ ಹುಡುಗಿರ ತುಂಬಾ ಕಾನ್ಶಿಯಸ್ ಆಗ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಇವ್ರು ಫಸ್ಟ್ ಹೋಗೋದೇ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಲ್ವಾ. ಯಾರು ಕೂಡ ಪ್ರಾಪರ್ ಡಯಟಿಷಿಯನ್ಸ್ ಹತ್ರಾಗೆ, ನ್ಯೂಟ್ರಿಷನಿಸ್ಟ್ ಹತ್ರಾಗೆ ಬರಲ್ಲ. ಎಲ್ಲ ಏನು ಈ ನ್ಯೂಟ್ರಿಷನ್ ಕ್ವೇಕ್ಸ್ ಅಂತ ಹೇಳ್ತೀವಿ, ಯಾರೇ ವಿದೌಟ್ ಅ ನ್ಯೂಟ್ರಿಷನ್ ಡಿಗ್ರಿ ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ, ಇಟ್ಸ್ ಆಲ್ ಕ್ವಾಕರಿ. ಸೊ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹೋದ್ರೆ ಏನೇನೋ ರೆಮಿಡೀಸ್ ಬರುತ್ತೆ. ಅದ್ ಹಚ್ಕೊಳ್ಳಿ, ಇದು ಹಚ್ಕೊಳ್ಳಿ, ಅದು ತಿನ್ನಿ, ಇದು ತಿನ್ನಿ. ಸೊ ಈ ತರದೆಲ್ಲ ಮಾಡ್ತಾ ಇರ್ತಾರೆ. ಮತ್ತೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಸೆಲೆಬ್ರಿಟೀಸ್ ನೋಡ್ತಾರೆ, ಅವ್ರ ತರ ಬಾಡಿ ನಂಬಬೇಕು. ಬಟ್ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿರಲ್ಲ. ಏನ್ ಮಾಡ್ತಾರೆ, ಫುಲ್ ಡಯಟಿಂಗ್ ಅಂದ್ಬಿಟ್ಟು ಊಟ ತಿಂಡಿನ ಬಿಟ್ಬಿಡೋದು, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದು, ಈ ತರದ್ದೆಲ್ಲ ತುಂಬಾ ಮಾಡ್ತಾರೆ. ಈ ತರ ಕೇಸಸ್ ಎಲ್ಲ ಆಗ್ತಾ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮ್ ಬಾಡಿಗೆ ಆ ಗ್ರೋಯಿಂಗ್ ಫೇಸ್ ಅಲ್ಲಿ ಆಕ್ಚುಲಿ ನ್ಯೂಟ್ರಿಷನ್ ಬೇಕು. ತುಂಬಾ ಆಕ್ಟಿವ್ ಆಗಿರ್ತಾರೆ, ಸ್ವಲ್ಪ ಗ್ರೋಯಿಂಗ್ ಫೇಸ್ ಅಲ್ವಾ. ಗ್ರೋಯಿಂಗ್ ಅಂತ ಬಂದಾಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲದೂ ಬಾಡಿಗೆ ಬೇಕು. ಕಾರ್ಬ್ಸು ಬೇಕಾಗತ್ತೆ, ಫ್ಯಾಟ್ಸು ಬೇಕಾಗತ್ತೆ. ಬಟ್ ಇವ್ರು ಆ ಟೈಮಲ್ಲೇ ತಿನ್ನೋದೇ ಬಿಟ್ಬಿಡ್ತಾರೆ. ಮತ್ತೆ ಮನೇಲಿ ಪೋಷಕರು ಹೇಳಿದ್ದು ಕೇಳಲ್ಲ, ಅವ್ರಿಗೂ ಜಾಸ್ತಿ ಟೈಮ್ ಇರಲ್ಲ ನೋಡ್ಕೊಳ್ಳಕ್ಕೆ. ಸೊ ಈ ತರ ಎಲ್ಲ ಆಗ್ಬಿಟ್ಟು ನ್ಯೂಟ್ರಿಷನ್ ಸಿಗ್ತಾ ಇರಲ್ಲ,
ಡ್ಯೂ ಟು ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್ ಮತ್ತೆ ಸ್ಟ್ರೆಸ್ ಕೂಡ. ಇವಾಗ ನೋಡಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ತುಂಬಾ ಸ್ಟ್ರೆಸ್ ಇರುತ್ತೆ. ಸಿಲೆಬಸ್ ಎಲ್ಲ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಓದ್ಕೋಬೇಕು. ಸೊ ಈ ತರ ಸ್ಟ್ರೆಸ್, ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್ ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಕೂಡ, ನಾನು ಹೇಳ್ದಂಗೆ ಫಿಸಿಕಲ್ ಆಕ್ಟಿವಿಟಿನೇ ಇಲ್ಲ ಇವಾಗ. ಸೊ ಅದರಿಂದಾಗಿ ನಿಮ್ಗೆ ಪ್ಯೂಬರ್ಟಿ, ಈ ಹಾರ್ಮೋನ್ ಎಲ್ಲ ಡಿಸ್ರಪ್ಟ್ ಆಗುತ್ತೆ. ಹಾರ್ಮೋನ್ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ ಇವೆಲ್ಲ. ನಾವು ಎಷ್ಟು ಅನ್ಕೊಂಡಿರ್ತೀವಲ್ಲ ಅದಕ್ಕಿಂತ ಜಾಸ್ತಿ ಹಾರ್ಮೋನ್ಸ್ ಬಿಕಾಸ್ ಎಲ್ಲದೂ ಕೂಡ ನಮ್ಮ ಬಾಡಿ ಹಾರ್ಮೋನ್ಸ್ ಇಂದಾನೆ ವರ್ಕ್ ಆಗೋದು. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಕರೆಕ್ಟ್ ಆಗಿರ್ಬೇಕು. ಈಗ ಥೈರಾಯ್ಡ್ ಅಂತ ನೀವು ತಕೊಂಡ್ರೆ, ಇವಾಗ ಥೈರಾಯ್ಡ್ ಏನಾದ್ರು ಹೈಪೋಥೈರಾಯ್ಡಿಸಮ್ ಈ ತರ ಎಲ್ಲ ಇದ್ರೆ ವೇಟ್ ಗೇನ್ ಆಗುತ್ತೆ. ಫಸ್ಟ್ ಅವ್ರಿಗೆ ಗೊತ್ತಾಗಲ್ಲ, ಚೆಕ್ ಮಾಡಿದಾಗ್ಲೇ ಗೊತ್ತಾಗೋದು ಥೈರಾಯ್ಡ್ ಇಶ್ಯೂ ಎಲ್ಲ ಇದೆ ಅಂತ. ಸೊ ಈ ತರ ಹಾರ್ಮೋನ್ ಡಿಸ್ಟ್ರಪ್ಷನ್ ಇಂದ ಕೂಡ ನಿಮ್ಗೆ ವೇಟ್ ಗೇನ್ ಆಗೋದು. ಬಿಕಾಸ್ ಮೆಟಬಲಿಸಮ್ ಸ್ಲೋ ಆಗುತ್ತೆ. ಸ್ಲೋ ಆದಾಗ ನಿಮ್ಗೆ ವೇಟ್ ಗೇನ್ ಫಾಸ್ಟ್ ಆಗುತ್ತೆ, ಬಾಡಿ ಫ್ಯಾಟ್ ಬೇಗ ಬೇಗ ಸ್ಟೋರ್ ಆಗುತ್ತೆ. ಸೊ ಈ ತರ ಪ್ರಾಬ್ಲಮ್ಸ್ ಇಂದ ಇಟ್ಸ್ ಆಲ್ ಬಿಕಾಸ್ ಆಫ್ ಹಾರ್ಮೋನ್ಸ್. ಬಟ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋ ಫ್ಯಾಕ್ಟರ್ ಎಲ್ಲ ನಿಮ್ ಡಯಟ್, ಫಿಸಿಕಲ್ ಆಕ್ಟಿವಿಟಿನ ಹೇಳ್ಬೇಕು ಅಂದ್ರೆ. ಸೊ ಯೂಶಲಿ ನಾವ್ ಅದಕ್ಕೆ ಹೇಳೋದು ಮಕ್ಕಳಿಗೆ ಜಾಸ್ತಿ ಪ್ಲೇ ಗ್ರೌಂಡ್ ಅಲ್ಲಿ ಬಿಡಿ, ಏನಾದ್ರೂ ಸ್ಪೋರ್ಟ್ಸ್ ಸೇರಿಸಿ. ಬಟ್ ಇವಾಗ ಅದಿಲ್ವೇ ಇಲ್ಲ. ಎಲ್ಲರೂ ಕೂಡ ಈ ಓದೋದು, ಸ್ಟಡೀಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ದ ಪ್ರಾಬ್ಲಮ್. ಮತ್ತೆ ಕೆಲವು ಕೆಮಿಕಲ್ಸ್ ವಿ ಕಾಂಟ್ ಅವಾಯ್ಡ್. ಆಮೇಲೆ ಇನ್ನೊಂದು, ಓಕೆ ಚಿಕ್ಕ ಮಕ್ಳು ಮೆಚೂರ್ ಆಗ್ತಾರೆ, ಓಕೆ, ಬಟ್ ಇನ್ನ ಈ ಸ್ಟ್ಯಾಂಡರ್ಡ್ ಬಂದಿರಲ್ಲ ಆ ಮಕ್ಳಿಗೆ PCOD ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗಿರ್ತವೆ. ನಾನೇ ನೋಡಿದೀನಿ, ಯಾಕಂದ್ರೆ ನಾನು ಐ ಆಮ್ ಎ ಭರತನಾಟ್ಯಂ ಟೀಚರ್ ಟು. ನಮ್ಮ ಸ್ಟೂಡೆಂಟ್ಸ್ಗಳು ಬರೋರ ಹತ್ರನೇ ಇನ್ನ ಇವಾಗ 8th ಸ್ಟ್ಯಾಂಡರ್ಡ್ ಓದ್ತಿರ್ತಾರೆ, ಆಗ್ಲೇನೆ PCOD ಇಲ್ಲ ಮ್ಯಾಮ್ ಅಂದ್ರೆ ಕರೆಕ್ಟ್ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇಲ್ಲ, ಈ ತರ ಡಿಫ್ರೆನ್ಸ್ ಆಗ್ತಾ. ಇದಕ್ಕೆಲ್ಲ ರೀಸನ್ ಏನು? ಹೇಗೆ ಚಿಕ್ಕ ಮಕ್ಳ ಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿದೆ ಅಂತ ಹೇಳಿ ಅದ್ ಹೇಗ್ ಸಾಧ್ಯ? ಬಿಕಾಸ್ ಈಗ ಸೋ ಮೆನಿ ಕೆಮಿಕಲ್ ಅಲ್ವಾ ಎಕ್ಸ್ಪೋಜರ್ ಆಗ್ತಾ ಇರ್ತೀವಿ ನಾವು, ನಮ್ಗೆ ಗೊತ್ತಿರಲ್ಲ. ಈಗ ಫಾಸ್ಟ್ ಫುಡ್ ಅಂತೆಲ್ಲ ಬಂದಾಗ ಇನ್ಸ್ಟೆಂಟ್ ನೂಡಲ್ಸ್ ಅದೆಲ್ಲ ನೀವು ತಗೊಂಡು ಚಿಕ್ಕ ಮಕ್ಳು ಜಾಸ್ತಿ ತಿಂತಾರೆ. ಅದನ್ನ ರಾಮನ್ ಇರ್ಬೋದು, ಕೊರಿಯನ್ ನೂಡಲ್ಸ್ ಅಂತಲ್ಲ. ಕೆಲವರಿಗೆ ಆಲ್ಸೋ ಆಲು ಜಾಸ್ತಿ ತಿಂತಾರೆ. ಇತ್ತೀಚೆಗೆ ಡೈರಿ ಅಂದ್ರೆ ಆಲೂಗಡ್ಡೆ ಈ ತರದ್ರಲ್ಲಿ ಪ್ರಮಾಣವಂತ ಪ್ರಾಡಕ್ಟ್ಸ್ ಗಳು ತುಂಬಾ ಜನ ಮಕ್ಳುಗಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಡೀಪ್ ಫ್ರೈಡ್ ಫುಡ್ ಅಲ್ಲಿ ಏನ್ ಆಯಿಲ್ ಯೂಸ್ ಮಾಡೋದು ಅದೆಲ್ಲ ರಿಯೂಸ್ಡ್ ಆಯಿಲ್. ಅದ್ರಲ್ಲಿ ಕೂಡ ನಿಮ್ಗೆ ಏನಾಗುತ್ತೆ, ಮತ್ತೆ ನೀವು ಈ ಚಿಪ್ಸ್ ಅಂತೆಲ್ಲ ತಕೊಂಡಾಗ ಮೋಸ್ಟ್ಲಿ ಪಾಪ್ಯುಲರ್ ಬ್ರಾಂಡೆಡ್ ಚಿಪ್ಸ್ ಹೇಳ್ತಾರೆ, ಇದೆಲ್ಲ ಟ್ರಾನ್ಸ್ ಫ್ಯಾಟ್ಸ್ ಇರುತ್ತೆ, ಪ್ಲಾಸ್ಟಿಕ್ ಕಂಟೆಂಟ್ ಇದೆ, ಮೈಕ್ರೋ ಪ್ಲಾಸ್ಟಿಕ್ಸ್. ನಾನು ಹೇಳ್ದಂಗೆ ನಮ್ಮ ಬಾಡಿಲೇ ಇವಾಗ ಸೇರ್ಕೊಂಡ್ಬಿಟ್ಟಿದೆ ಆಲ್ರೆಡಿ. ಎಲ್ಲದು ಪ್ಲಾಸ್ಟಿಕ್ ಅಲ್ಲೇ ಬರೋದು, ಮೈಕ್ರೋ ಪ್ಲಾಸ್ಟಿಕ್ಸ್ ಇರುತ್ತೆ. ಮತ್ತೆ ಅಡಿಟಿವ್ಸ್, ಫುಡ್ ಕಲರ್ಸ್ ಏನೇನೆಲ್ಲ ಯೂಸ್ ಮಾಡಿರ್ತಾರೆ. ಫ್ಯಾಟ್ ಕಂಟೆಂಟ್ ತುಂಬಾ ಜಾಸ್ತಿನೂ ಇರುತ್ತೆ. ಅಂಡ್ ಸ್ಯಾಚುರೇಟೆಡ್ ಫ್ಯಾಟ್, ಇವೆಲ್ಲ ಅನ್ಹೆಲ್ದಿ ಫ್ಯಾಟ್ಸ್. ಹೆಲ್ದಿ ಫ್ಯಾಟ್ಸ್ ಅಲ್ಲ, ಈ ಮ್ಯೂಫಾ ಪ್ಯೂಫಾ ಆ ತರ ಅಲ್ಲ, ಸ್ಯಾಚುರೇಟೆಡ್ ಫ್ಯಾಟ್. ಮತ್ತೆ ಅಡಿಟಿವ್ಸ್, ಫುಡ್ ಕಲರ್ಸ್, ಈ ತರ ತುಂಬಾ ಫುಡ್ ಪ್ರೊಸೆಸ್ ಆಗುವಾಗ ಅದ್ರೊಳಗಡೆ ಹೋಗಿರುತ್ತೆ. ಇದೆಲ್ಲ ನಾವು ತಿಂತಾ ಇದ್ದಾಗ ಇವೆಲ್ಲ ಒಂದೇನಂದ್ರೆ ಕಾರ್ಸಿನೋಜನ್ಸ್ ಕೂಡ. ಈಗ ನಾವು ಕ್ಯಾನ್ಸರ್ ಕೇಸಸ್ ಅಲ್ಲ ಈಗ ತುಂಬಾ ಕೇಳ್ತಿರ್ತೀವಿ, ಎಸ್ಪೆಷಲಿ ಲೇಡೀಸ್ ಅಲ್ಲಿ. ನೀವೀಗ PCOS PCOD ಹೇಳ್ದಂಗೆ ಈ ಗೆಡ್ಡೆಗಳ ಟ್ಯೂಮರ್ಸ್, ಬ್ರೆಸ್ಟ್ ಕ್ಯಾನ್ಸರ್, ಇದೆಲ್ಲ ಬೇಸಿಕಲಿ ಬಿಕಾಸ್ ಆಫ್ ಕಾರ್ಸಿನೋಜನ್. ನಾವ್ ಈ ಕಾರ್ಸಿನೋಜನ್ ನಮ್ ಲೈಫ್ ಅಲ್ಲಿ ಇನ್ಕಲ್ಕೇಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಸೊ ಈ ಕಾರ್ಸಿನೋಜನ್ಸ್, ಈ ತರ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಎಲ್ಲ ನಮ್ ಬಾಡಿಗೆ ಹೋದಾಗ ಮೇನ್ ಆಗಿ ಇದು ಹಾರ್ಮೋನ್ ಡಿಸ್ಟ್ರಪ್ಷನ್ ಕಾಸ್ ಮಾಡೋದು. ಈ PCOD PCOS ಇಂಥದ್ದೆಲ್ಲ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಮನೆಯಿಂದ ಹೆಲ್ಪ್ ಇರಲ್ಲ ಲೇಡೀಸ್ಗೆ. ಹೌದು, ತುಂಬಾ ಕಡಿಮೆ, ತುಂಬಾ ಕಮ್ಮಿ. ಕೆಲವರು ಓಕೆ ಮನೆಯಿಂದ ಸಪೋರ್ಟ್ ಇರುತ್ತೆ, ಬಟ್ ತುಂಬಾ ಜನರಿಗೆ ಕೆಲಸ ಅಂತೂ ಮಾಡ್ಲೇಬೇಕು. ಮತ್ತೆ ಅವರಿಗೆ ಅವ್ರಿಗೋಸ್ಕರ ಟೈಮ್ ಕೊಟ್ಕೊಳ್ಳಕ್ಕೆ ಟೈಮೇ ಇರಲ್ಲ. ಅಂಡ್ ತಮ್ಮನ್ನ ತಾವು ಲಾಸ್ಟ್ ಪ್ರಯಾರಿಟಿ ತರ ಇಟ್ಕೊಂಡಿರ್ತಾರೆ. ಗ್ರೂಮ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಅಂದ್ರೆ ಅವ್ರ ಹೆಲ್ತ್ ಬಗ್ಗೆ ಈಗ ಮನೇಲಿ ಬೇರೆಯವ್ರಿಗೂ, ಮಕ್ಳಿಗೂ ಅಥವಾ ಹಸ್ಬೆಂಡ್ಗೂ ಏನಾದ್ರು ಕ್ವಿಕ್ ಆಗಿ ಹೋಗ್ತಾರೆ, ತೋರಿಸ್ತಾರೆ ಡಾಕ್ಟರ್ ಹತ್ರ, ಏನಾಗ್ತಾ ಇದೆ ಒಂದ್ ರಿಪೋರ್ಟ್ ಮಾಡಿಸ್ತಾರೆ, ಬ್ಲಡ್ ಚೆಕ್ಅಪ್ ಇರ್ಬೋದು. ಬಟ್ ಲೇಡೀಸ್ ತಮ್ಗೆ ಅಂತ ಬಂದಾಗ ತುಂಬಾ ಇಗ್ನೋರ್ ಮಾಡ್ಕೋತಾರೆ. ಇದ್ರ ಬಗ್ಗೆ ನಾನು ಇವನ್ ಒಂದು ಆರ್ಟಿಕಲ್ ಓದಿದ್ದೆ, ಯಾಕೆ ಇಂಡಿಯನ್ ಲೇಡೀಸ್ ತುಂಬಾ ವೇಟ್ ಗೇನು, ಫ್ಯಾಟ್ ಜಾಸ್ತಿ ಆಗ್ತಾ ಇದೆ ಅಂತಲ್ಲ. ಯಾಕೆ ಅಂದ್ರೆ ನೋಡಿ, ಲೇಡೀಸ್ ಒಂದು ಆಹಾರ ಪದ್ಧತಿನೇ ತುಂಬಾ ಇದು ನೋಡಿದ್ರೆ ತುಂಬಾ ಡಿಸ್ಟರ್ಬಿಂಗ್ ಅನ್ಸುತ್ತೆ. ಮನೇಲಿ ಎಲ್ರದ್ದು ಊಟ ಆದ್ಮೇಲೆ ಲೇಡೀಸ್ ಊಟ ಮಾಡ್ತಾರೆ, ಆಮೇಲೆ ಏನಾದ್ರೂ ಮಿಕ್ಕಿದ್ರೆ ತಾವು ತಿಂತಾರೆ. ಇದೆಲ್ಲ ಏನಾಗತ್ತೆ, ಮನೇಲಿ ಇರೋರು ಬೇರೆಯವರು ನೋಡ್ಬಿಟ್ಟು ಅದನ್ನ ಅಬ್ಸರ್ವ್ ಮಾಡ್ಬಿಟ್ಟು ಅವ್ರು ಸ್ವಲ್ಪ ಸಪೋರ್ಟ್ ಕೊಡ್ಬೇಕು. ಲೇಡೀಸ್ ಬೇಡ, ಏನಕ್ಕೆ ಹೆಲ್ತ್ ಗಿಂತ ಇಂಪಾರ್ಟೆಂಟ್ ಏನಿಲ್ಲ ಅಲ್ಲ. ಲೇಡೀಸ್ ಬೇರೆಯವ್ರ ಹೆಲ್ತ್ ಅಲ್ಲ, ಅದೇ ಸೋ ಗಿವಿಂಗ್ ಇವಾಗ ತುಂಬಾ ನೋಡ್ಕೋತಾರೆ, ಬಟ್ ತಮ್ಮನ್ ತಾವು ನೋಡ್ಕೋತಾ ಇಲ್ಲ. ಸೊ ಇದು ಹೊರಗಡೆನು ನೋಡ್ಕೋಬೇಕು, ಮನೆ ಒಳಗೂ ನೋಡ್ಕೋಬೇಕು, ಸ್ಟ್ರೆಸ್ ಇರುತ್ತೆ, ಮಕ್ಳನ್ನ ನೋಡ್ಕೋಬೇಕು. ಈ ತರ ಅಂತ ಆದಾಗ ತಮ್ಮನ್ನ ತಾವು ಚೆನ್ನಾಗಿ ನೋಡ್ಕೊಳ್ದೆ ಕೂಡ ಈ ತರ ಪ್ರಾಬ್ಲಮ್ಸ್ ನ ನೀವೇನ್ ಅರ್ಲಿ ಡಿಟೆಕ್ಟ್ ಮಾಡ್ಬೋದು. ಅದು ಲಾಸ್ಟ್ ಸ್ಟೇಜಿಗೆ ಬಂದಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ವಜೈನಲ್ ಕ್ಯಾನ್ಸರ್, ಸರ್ವಿಕಲ್ ಕ್ಯಾನ್ಸರ್, ಈ ತರದೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ ಇವಾಗ. ಬಿಕಾಸ್ ನೀವು ಅರ್ಲಿ ಸ್ಕ್ರೀನಿಂಗ್ ಮಾಡ್ತಾ ಇರಲ್ಲ. ಅರ್ಲಿ ಸ್ಕ್ರೀನಿಂಗ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಅಂಡ್ ನಿಮ್ ಫುಡ್ ಬಗ್ಗೆ ನೀವು ಪರ್ಟಿಕ್ಯುಲರ್ ಆಗಿರಿ.
ಓಕೆ, ಹೇಗ್ ಬೇರೆಯವ್ರ ಕಂಪೇರ್ Yes, yes. ಮಾಡ್ಕೊಂತೀರಾ ಮತ್ತೆ ನಿಮಗೆ? ಮನೇಲಿ ಇವಾಗ ಯಾರಿಗಾರು ಅತ್ತೆ ಮಾವಂಗ್ ಡಯಾಬಿಟಿಸ್ ಎಲ್ಲ ಇದೆ ಅಂದ್ರೆ ಅವರಿಗೋಸ್ಕರ ಇವ್ರು ಬೇರೆ ತರ ಅಡ್ಗೆ ಮಾಡ್ತಾರೆ. ಹೌದು. ಅವ್ರಿಗೆ ಒಂಥರ ಅಡ್ಗೆ, ಇವ್ರಿಗೆ ಒಂಥರ ಅಡ್ಗೆ, ಮಕ್ಳಿಗೆ ಒಂಥರ ಅಡ್ಗೆ, ಹಸ್ಬೆಂಡ್ ಒಂಥರ ಅಡ್ಗೆ. ಬಟ್ ಇನ್ ಎಂಡ್ ಇವ್ರಿಗೋಸ್ಕರ ಮಾತ್ರ ಪ್ರಯಾರಿಟಿ ಕೊಟ್ಕೊಂಡಿರಲ್ಲ. ತಾವು ಮಾತ್ರ ಏನ್ ನೀವ್ ಹೇಳ್ದಂಗೆ ಮಿಕ್ಕಿದ್ದು ತಿನ್ಬಿಡ್ತಾರೆ, ಏನೋ ಆಗೋಯ್ತು. ಸೊ ಇದು ಹಿಂಗೆ ಆಗಿನೇ ಬಿಕಾಸ್ ಆಫ್ ಸ್ಟ್ರೆಸ್ ಲೆವೆಲ್ ಮತ್ತೆ ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್ ಅವ್ರಿಗೆ ಈ ತರ ಪ್ರಾಬ್ಲಮ್ಸ್ ತುಂಬಾ ನಾವು ಈಗ ಕಾಣ್ತಾ ಇದೀವಿ, ನೋಡ್ತಾ ಇದೀವಿ. ಹೌದು. ಹಾಗೇನೆ ಇತ್ತೀಚೆಗೆ ಎಲ್ಲಾನು ಈಗ ರೀಸೆಂಟ್ ಅಂತಾನೆ ತಗೊಂಬೋದು ನಾವು 26 ಇಯರ್ಸ್ಗೆನೆ ಇನ್ಫರ್ಟಿಲಿಟಿ ಜಾಸ್ತಿ ಆಗ್ಬಿಟ್ಟಿದೆ. ಜಾಸ್ತಿ ಈಗ IVF ಅನ್ನೋದು ಟ್ರೆಂಡ್ ಆಗ್ಬಿಟ್ಟಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ ಹೇಗೆ? ಹೌದು, ಇನ್ಫರ್ಟಿಲಿಟಿ ಈಗ ನೋಡಿ ಹಾರ್ಮೋನ್ಸ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಇನ್ ಕನ್ಸೀವ್ ಆಗೋದೆಲ್ಲ ಇಟ್ಸ್ ಅ ಬಿಗ್ ಚಾಲೆಂಜ್. ಒಂದು ಆಲ್ರೆಡಿ ಏನಾಗ್ತದೆ ಅಂದ್ರೆ ಇವಾಗ ಮದ್ವೆಗಳು ಅಂತೆಲ್ಲ ಆಗ್ತಾ ಇರೋದೇ ಆಲ್ರೆಡಿ ಲೇಟ್, 30 ಇಯರ್ಸ್ ಪ್ಲಸ್. ಇದು ನಾವು ತಪ್ಪಂತ ಹೇಳ್ತಾ ಇಲ್ಲ, ಈಗ ಜನರೇಷನ್ ಈಗ ಇರೋದೇ ಹಾಗೆ. ಸೊ ಆಲ್ರೆಡಿ ಮದ್ವೆ ಅನ್ನೋದೇ ಲೇಟ್ ಆದಾಗ ಆಲ್ರೆಡಿ ಮತ್ತೆ ಇವಾಗ ಒಂದೇನಂದ್ರೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಬೇಗ ಕಾಣಿಸ್ಕೊಂಡಿರುತ್ತೆ. ಈಗ ನಾ ಹೇಳ್ದಂಗೆ 26-27 ಡಯಾಬಿಟಿಸ್ ಅಂತ ಸ್ಟಾರ್ಟ್ ಆಗಿರುತ್ತೆ. ಈ ತರ ಇದ್ದಾಗ ಆಲ್ರೆಡಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರ್ಬೋದು. ಆಲ್ರೆಡಿ ಈ ಮೆನ್ನಲ್ಲೂ ಕೂಡ ಗಂಡಸರಲ್ಲೂ ಕೂಡ ಇನ್ಫರ್ಟಿಲಿಟಿ, ಏನು ಸ್ಪರ್ಮ್ ಕೌಂಟ್ ಕಮ್ಮಿ ಇರೋದು ಅಥವಾ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿಲ್ದೇ ಇರೋದು, ಈ ತರದ್ದು ಇರುತ್ತೆ. ಮತ್ತೆ ಲೇಡೀಸ್ ಅಲ್ಲೂ ಈಗ ಆಲ್ರೆಡಿ ತುಂಬಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ. ಅವ್ರು ಚೆಕಪ್ ಮಾಡ್ಕೊಂಡಿರಲ್ಲ, ಥೈರಾಯ್ಡ್ ಇರ್ಬೋದು, ಈ ತರ ಪ್ರಾಬ್ಲಮ್ಸ್ ಎಲ್ಲ ತುಂಬಾ ಇರುತ್ತೆ. ಸೊ ಇದು ಅವ್ರು ಕನ್ಸೀವ್ ಆಗೋದ್ರ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಇದೆಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ಡ್. ಸೊ ಕನ್ಸೀವ್ ಆಗೋಕ್ಕೂ ಆಗಲ್ಲ ಬಿಕಾಸ್ ಆಫ್ ಸಚ್ ಥಿಂಗ್ಸ್. ಸೊ ಅವಾಗ ಏನ್ ಮಾಡ್ತಾರೆ, IVF ಈ ತರದಕ್ಕೆಲ್ಲ ಟ್ರೈ ಮಾಡ್ತಾರೆ. ಬಟ್ ಅದು ಕೂಡ ಚಾನ್ಸಸ್ ಸಕ್ಸಸ್ ರೇಟ್ ತುಂಬಾ ಕಮ್ಮಿ. ಅದು ಫುಲ್ ನಿಮ್ಗೆ 100% ವರ್ಕ್ ಆಗುತ್ತೆ ಅಂತ ಹೇಳಿ, ಅಂಡ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಕೂಡ. ಎಸ್, ಅಂಡ್ ಅದು ಲೇಡಿ ಬಾಡಿ ಮೇಲೆ ಕೂಡ ತುಂಬಾ ಪ್ರೆಷರ್ ಆಗುತ್ತೆ. ಆಕ್ಚುಲಿ ಇಟ್ಸ್ ನಾಟ್ ವೆರಿ ಗುಡ್ ಅಲ್ವಾ. ಇವಾಗ ಇನ್ ಕೇಸ್ ನ್ಯಾಚುರಲಿ ಬೇಬಿ ಮಾಡ್ಕೊಳ್ಬೇಕು ಅಂತಿರೋರಿಗೆ ಯಾವ ರೀತಿ ಫುಡ್ ತುಂಬಾ ಒಳ್ಳೇದು? ಇವಾಗ ನಾನು ಮಗು ಮಾಡ್ಕೊಂತಿದ್ದೀನಿ ಅಂತ ಹೇಳಿದಾಗ ಅವ್ರು ಯಾವ ರೀತಿ ಪ್ರಿಪೇರ್ ಆಗ್ಬೇಕು? ಹುಡುಗ ಆಗಿದ್ರು ಅಷ್ಟೇ, ಹುಡುಗಿ ಆಗಿದ್ರು ಅಷ್ಟೇ, ಇಬ್ರು ಕಪಲ್ಸ್ ಹೇಗೆ ಪ್ರಿಪೇರ್ ಆಗ್ಬೇಕು? ಇದು ಆಕ್ಚುಲಿ ತುಂಬಾ ಒಳ್ಳೆ ಟಾಪಿಕ್. ಯೂಶಲಿ ನಾವೀಗ ಏನ್ ಹೇಳ್ತೀವಿ ಅಂದ್ರೆ ಪ್ಲಾನ್ಡ್ ಪ್ರೆಗ್ನೆನ್ಸಿನೇ ಇರ್ಬೋದು. ನೀವು ಒಂದು ಪ್ರೆಗ್ನೆನ್ಸಿ ಅಂತ ಮಾಡುವಾಗ ಚೆನ್ನಾಗಿ ಪ್ಲಾನ್ ಮಾಡ್ಕೊಳ್ಳಿ. ಮೆನ್ ಇರ್ಬೋದು, ವಿಮೆನ್ ಇರ್ಬೋದು, ಇಬ್ರು ಕೂಡ ರೆಡಿ ಆಗಿ ಇರ್ಬೇಕು ಪ್ರೆಗ್ನೆನ್ಸಿಗೆ. ಅಂಡ್ ನ್ಯೂಟ್ರಿಷನ್ ಅಲ್ಲಿ ಏನಾದ್ರೂ ಗ್ಯಾಪ್ಸ್ ಇದ್ರೆ ಅದು ಫಿಲ್ ಆಗಿರ್ಬೇಕು. ಯೂಶಲಿ ಒಂದು ಲೇಡಿ ಪ್ರೆಗ್ನೆಂಟ್ ಅಂತೆಲ್ಲ ಆದಾಗ ಇನಿಷಿಯಲ್ 2 ವೀಕ್ಸ್ ಆ ತರ ಎಲ್ಲ ಬಂದಾಗ ಕೆಲವು ಪ್ರೊಸೆಸ್ ಆಗತ್ತೆ ಬಾಡಿಲಿ ಅಂದ್ರೆ ಆ ಬೇಬಿ ಏನ್ ಗ್ರೋ ಆಗತ್ತಲ್ವಾ, ಮಗುವಿನ ಬೆಳವಣಿಗೆಯಲ್ಲಿ ಕೆಲವು ಈ ಘಟ್ಟಗಳು ಇರುತ್ತೆ, ಸ್ಟೆಪ್ಸ್ ಇರುತ್ತೆ. ಅವೆಲ್ಲ ಏನು ಅಂದ್ರೆ ಇರ್ರಿವರ್ಸಿಬಲ್. ಆದ್ರೆ ಆ ಟೈಮಲ್ಲೇ ಆಗ್ಬೇಕು. ಮತ್ತೆ ಸ್ವಲ್ಪ ಟೈಮ್ ಆದ್ಮೇಲೆ ಅದಾಗಲ್ಲ. ಅದು ಚೆನ್ನಾಗ್ ಆಗಿಲ್ಲ ಅಂದ್ರೆ ಮತ್ತೆ ಇಲ್ಲ, ಈಗ ನಾನು ಚೆನ್ನಾಗಿ ಫುಡ್ ತಗೋತೀನಿ ಇವಾಗ ಆಗತ್ತೆ ಅಂತ ಹೇಳಕ್ ಆಗಲ್ಲ. ನ್ಯೂರಲ್ ಟ್ಯೂಬ್ ಕ್ಲೋಸರ್ ಇರ್ಬೋದು, ಈ ತರದ್ದೆಲ್ಲ ಕೆಲವು. ಸೊ ಇದೆಲ್ಲ ಕರೆಕ್ಟ್ ಆಗಿ ಆಗ್ಬೇಕು ಅಂದ್ರೆ ಲೇಡಿ ಫಸ್ಟೇ ಸ್ಕ್ರೀನಿಂಗ್ ಮಾಡ್ಕೋಬೇಕು, ಏನಾದ್ರು ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಇದೆಯಾ. ಇಂಪಾರ್ಟೆಂಟ್ ಆಗಿ ಇದಕ್ಕೆ B12, ಫೋಲಿಕ್ ಆಸಿಡ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಸೊ ಏನಾದ್ರೂ ಈ ತರ ಡೆಫಿಷಿಯನ್ಸಿ ಇದ್ರೆ ಸಪ್ಲಿಮೆಂಟೇಷನ್ಸ್ ಇರ್ಬೋದು. ಒಂದು ಫುಡ್ ಇಂದನೂ ಹೆಲ್ಪ್ ಆಗುತ್ತೆ. ತೀರಾ ಡೆಫಿಷಿಯನ್ಸಿ ಇದ್ರೆ ಸಮ್ಟೈಮ್ಸ್ ಸಪ್ಲಿಮೆಂಟ್ಸ್ ಬೇಕಾಗುತ್ತೆ. B12 ಅಂತ ಬಂದಾಗ ಇಂಜೆಕ್ಷನ್ಸ್ ಅದೆಲ್ಲ ತಕೋಬಹುದು, ನೀವು ಇಲ್ಲ ಸಪ್ಲಿಮೆಂಟ್ಸ್ ತಕೋಬಹುದು. ಸೊ ಇದನ್ನೆಲ್ಲ ತಕೊಳ್ಳಿ. ಮತ್ತೆ ಐರನ್, ನಿಮ್ಗೆ ಗೊತ್ತಿದ್ದಂಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬೇಬಿಗೂ ನರ್ಚರ್ ಮಾಡಬೇಕು ಅಂಡ್ ಅಮ್ಮನಿಗೂ ಕೂಡ ಪೋಷಕಾಂಶಗಳು ಬೇಕಾಗುತ್ತೆ. ಎಸ್ಪೆಷಲಿ ಬ್ಲಡ್ ಇದೆಲ್ಲ ಅಂತ ಬಂದಾಗ ಐರನ್, ಹಿಮೋಗ್ಲೋಬಿನ್ ಲೆವೆಲ್ಸ್ ಎಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಐರನ್ ಏನಾದ್ರೂ ಡೆಫಿಷಿಯನ್ಸಿ ಇದೆ, ಹಿಮೋಗ್ಲೋಬಿನ್ ಎಲ್ಲ ಕಮ್ಮಿ ಇದೆ ಅಂತ ಬಂದಾಗ B ವಿಟಮಿನ್ಸ್ ಪ್ಲಸ್ ಐರನ್ ಸಪ್ಲಿಮೆಂಟೇಷನ್ ಕೂಡ ಬೇಕಾಗುತ್ತೆ. ಅಂದ್ರೆ ಯಾವ ರೀತಿ ಫುಡ್ಸ್ಗಳು ಅಂದ್ರೆ ನಾರ್ಮಲ್ ಜನಗಳಿಗೆ ಅರ್ಥ ಆಗೋ ತರ ಒಂದು B12 ಅಂತೆಲ್ಲ ಬಂದಾಗ ಹೆಚ್ಚಿನ ಜನರಿಗೆ ಇವಾಗ B12 ಡೆಫಿಷಿಯನ್ಸಿ ಇದ್ದೇ ಇರುತ್ತೆ ನಾನು ನೋಡ್ದಂಗೆ. ಇದು ಫರ್ಮೆಂಟೆಡ್, ಒಂದು ನಾನ್ ವೆಜಿಟೇರಿಯನ್ಸ್ ಸಿಗಾದ್ರೆ ನಾನ್ ವೆಜ್ ಅಲ್ಲಿ ಇರುತ್ತೆ B12 ಎಲ್ಲ ಸಿಗತ್ತೆ, ಎಗ್, ಚಿಕನ್ ಇದರಲ್ಲೆಲ್ಲ. ವೆಜಿಟೇರಿಯನ್ಸ್ ಆದ್ರೆ ಫರ್ಮೆಂಟೆಡ್ ಫುಡ್ ತಕೊಳ್ಳಿ B12 ಗೆ. ಫರ್ಮೆಂಟೆಡ್ ಫುಡ್ ಅಂದ್ರೆ ಇವಾಗ ಇಡ್ಲಿ ದೋಸೆನೂ ಬರುತ್ತೆ. ಎಸ್ಪೆಷಲಿ ಕರ್ಡ್, ಇದರಲ್ಲಿ ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಕೂಡ ಗಟ್ ಹೆಲ್ತಿ ಫುಡ್ ಅಂತಾನು ಹೇಳ್ತೀವಿ. ಸೊ ಈ ತರ ಫುಡ್ ಕೂಡ ನೀವು ತಕೋಬಹುದು. ಐರನ್ ರಿಚ್ ಫುಡ್ ಅಂತ ಬಂದಾಗ ಅದೇ ಕೆಂಪು ಫುಡ್ ಅಲ್ಲ, ಸೊಪ್ಪು ತರಕಾರಿಗಳು. ಸೊಪ್ಪು ತರಕಾರಿಗಳಲ್ಲಿ ಇದು ಪಾಲಕ್ಕು, ಮೇಥಿ, ಎಸ್ಪೆಷಲಿ ಡ್ರಮ್ ಸ್ಟಿಕ್ ಲೀವ್ಸ್, ನುಗ್ಗೆ ಸೊಪ್ಪು. ಇವನ್ ನಿಮ್ಗೆ ಇವಾಗ ನುಗ್ಗೆ ಸೊಪ್ಪು ಪೌಡರ್ ಫಾರ್ಮ್ ಅಲ್ಲೂ ಎಲ್ಲ ಬರುತ್ತೆ, ಅದನ್ನ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಸೀವೀಡ್ ಅದು ಕೂಡ ಯೂಸ್ ಮಾಡ್ಕೋಬಹುದು. ಮತ್ತೊಂದು ಏನಂದ್ರೆ ಡ್ರೈ ಫ್ರೂಟ್ಸ್, ಇದ್ರಲ್ಲೂ ಕೂಡ ಐರನ್ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಡೇಟ್ಸ್, ರೈಸಿನ್ಸ್ ಅಲ್ಲೂ ಇದೆಲ್ಲ ಐರನ್ ಚೆನ್ನಾಗಿರುತ್ತೆ, ಅದು ಕೂಡ ತಗೋಬಹುದು. ಮತ್ತೆ ದಾಲ್ಸ್ ಅಲ್ಲೂ ಇರುತ್ತೆ, ಬೇಳೆಕಾಳುಗಳಲ್ಲಿ. ಮತ್ತೆ ರಾಗಿ ಕೂಡ ಐರನ್ ರಿಚ್, ಐರನ್ ಇರುತ್ತೆ ರಾಗಿಲಿ, ಕ್ಯಾಲ್ಸಿಯಂ ಕೂಡ ಇರುತ್ತೆ. ಸೊ ಬೋನ್ ಹೆಲ್ತ್ ಕೂಡ ಬೇಕಾಗುತ್ತೆ. ನಾನು ಹೇಳ್ದಂಗೆ ಐರನ್ ಮತ್ತೆ ಕ್ಯಾಲ್ಸಿಯಂ ಕೂಡ ನೋಡ್ಕೊಳ್ಳಿ.
ಕ್ಯಾಲ್ಸಿಯಂ ರಿಚ್ ಫುಡ್ ಅಂದ್ರೆ ಅಗೇನ್ ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಹಾಲು ಇಷ್ಟ ಇಲ್ಲ ಅಂದ್ರೆ ಬೇಕಾದ್ರೆ ಮೊಸರು ಫಾರ್ಮಲ್ ತಕೊಳ್ಳಿ, ರಾಗಿಲ್ ಕೂಡ ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ. ಸೊ ಡೈರಿ ಪ್ರಾಡಕ್ಟ್ಸ್, ದಾಲು, ನಟ್ಸ್ ಇಂಥದ್ದೆಲ್ಲ ಜಾಸ್ತಿ ತಕೋಬೇಕು. ಬರೀ ಫುಡ್ ಅಲ್ಲ ಅಥವಾ ಫಿಸಿಕಲ್ ಆಕ್ಟಿವಿಟೀಸ್ ಇಂಪಾರ್ಟೆಂಟಾ? ಫಿಸಿಕಲ್ ಆಕ್ಟಿವಿಟಿನು ಇದಕ್ಕಂತ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಫಿಸಿಕಲ್ ಆಕ್ಟಿವಿಟಿಗೆ ಅಂತಾನೆ ನೀವು ಫಿಸಿಯೋಥೆರಪಿಸ್ಟ್ ಹತ್ತೆಲ್ಲ ಹೋದ್ರೆ ನಿಮ್ಗೆ ಪ್ರೆಗ್ನೆನ್ಸಿ ಟೈಮ್ ಇಂದಾನೆ ಫಾರ್ ಈಸಿ ಡೆಲಿವರಿ ಬೇರೆ ಬೇರೆ ತರ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿಸ್ತಾರೆ. ನೀವು ಆ ತರ ಫಿಸಿಕಲ್ ಆಕ್ಟಿವಿಟಿ ಸೆಷನ್ಸ್ ಕೂಡ ನೀವು ಅಟೆಂಡ್ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು, ನಿಮ್ಗೆ ಡೆಲಿವರಿ ಟೈಮ್ ಅಲ್ಲೆಲ್ಲ ಹೆಲ್ಪ್ ಆಗುತ್ತೆ. ಮತ್ತೆ ಪೋಸ್ಟ್ ಪ್ರೆಗ್ನೆನ್ಸಿ ಕೂಡ, ಹೌದು, ಪೋಸ್ಟ್ ಪಾರ್ಟಮ್ ಈ ಡೆಲಿವರಿ ಎಲ್ಲ ಆದ್ಮೇಲೆ ಪೋಸ್ಟ್ ಡೆಲಿವರಿ ತುಂಬಾ ಜನರಿಗೆ ಇವಾಗ ಡಿಪ್ರೆಷನ್ ಅಂತೆಲ್ಲ ಬರುತ್ತೆ, ಲೇಡೀಸ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್. ಮತ್ತೆ ವೇಟ್ ಗೇನ್ ಕೂಡ ಆಗಿರುತ್ತೆ, ಪ್ರೆಗ್ನೆನ್ಸಿ ಟೈಮ್ ಅಲ್ಲೂ ವೇಟ್ ಗೇನ್ ಎಲ್ಲ ಆಗಿರುತ್ತೆ. ಸೊ ಇದು ಮತ್ತೆ ತುಂಬಾ ಎಡಮೆಂಟ್, ಈ ಫ್ಯಾಟ್ ಅಲ್ಲ ಒಂದ್ಸಲ ವೇಟ್ ಗೇನ್ ಆದಾಗ ನೀವು ಮತ್ತೆ ಅದನ್ನ ಕರಗಿಸೋದು ತುಂಬಾ ಕಷ್ಟ ಪ್ರೆಗ್ನೆನ್ಸಿ ಆದ್ಮೇಲೆ. ಸೊ ಈ ತರ ಇದ್ದಾಗ್ಲೂ ನೀವು ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಮಾಡೋದ್ರಿಂದ ಪೋಸ್ಟ್ ಪಾರ್ಟಮ್ ವೇಟ್ ಗೇನ್ ಕೂಡ ನೀವು ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬಹುದು. ಸೊ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್. ಏನಾದ್ರೂ ಕಾಂಪ್ಲಿಕೇಶನ್ಸ್ ಎಲ್ಲ ಇದ್ರೆ ಬೇಡ, ಬಟ್ ನೀವು ಹೆಲ್ದಿ ಪ್ರೆಗ್ನೆನ್ಸಿ ಎಲ್ಲ ಇದ್ರೆ ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಮಾಡೋದು ತುಂಬಾ ಒಳ್ಳೇದು. ಈಗ ಒಂದು 3 ಟಾಪಿಕ್ಸ್ ಸ್ವಲ್ಪ ಕ್ವಿಕ್ ಆಗಿ ಹೋಗೋಣ. ಡಯಾಬಿಟೀಸ್ ಬಂದಿರೋರ್ಗೆ, ಆಮೇಲೆ ಡಯಾಬಿಟಿಸ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರೋರ್ಗೆ ಯಾವ ರೀತಿ ಫುಡ್ ಇಂಪಾರ್ಟೆಂಟ್? ಸ್ಟಾರ್ಟಿಂಗ್ ಸ್ಟೇಜ್ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇವಾಗ ಸ್ಟಾರ್ಟ್ ಆಗುತ್ತೆ, ಪ್ರೀ ಡಯಾಬಿಟಿಸ್ ಅಂತೆಲ್ಲ ಹೇಳ್ತೀವಿ. ಈ ಟೈಮು ತುಂಬಾ ಇಂಪಾರ್ಟೆಂಟ್. ನೀವು ಇವಾಗಲೇ ಸ್ವಲ್ಪ ಚೆನ್ನಾಗಿ ಹೆಲ್ತ್ ಫುಡ್ ಎಲ್ಲ ನೋಡ್ಕೊಂಡ್ರೆ ರಿವರ್ಸ್ ಮಾಡ್ಕೋಬಹುದು. ಯಾಕಂದ್ರೆ ನೀವು ಫುಲ್ಲಿ ಡಯಾಬಿಟಿಕ್ ಹೋಗಿದ್ರು ಕೂಡ ಮೇನ್ ಆಗಿ ನಾವಿಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ನೋಡ್ಕೋಬೇಕು. ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ ಒಂದು ಫುಡ್ ಬಾಡಿ ಒಳಗೆ ಹೋದಾಗ ಎಷ್ಟು ಬೇಗ ಶುಗರ್ ಸ್ಪೈಕ್ ಮಾಡುತ್ತೆ ಅಂತ. ಕೆಲವು ಫುಡ್ ಹೈ ಗ್ಲೈಸೆಮಿಕ್ ಇಂಡೆಕ್ಸ್, ವೈಟ್ ರೈಸ್, ಮೈದಾ ಈ ತರದ್ದಲ್ಲ. ಇನ್ನು ಕೆಲವು ಫುಡ್ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಫುಡ್ ಅಲ್ಲಿ ಬರೀ ಕಾಪ್ಸೇ ಜಾಸ್ತಿ ಇರಬಾರ್ದು, ಕಾಪ್ಸ್ ಪೋರ್ಷನ್ ಸ್ವಲ್ಪ ಕಮ್ಮಿ ಇರ್ಬಿಟ್ಟು ಬೇರೆ ತರ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಪ್ರೋಟೀನ್, ಫ್ಯಾಟ್ ಸ್ವಲ್ಪ ಜಾಸ್ತಿ ಇರೋವಂಥದ್ದು, ಮತ್ತೆ ಜಾಸ್ತಿ ಫೈಬರ್ ಕಂಟೆಂಟ್. ಸೊ ಈ ತರ ಫುಡ್ ನ ಜಾಸ್ತಿ ತಗೊಳ್ಳಿ. ನಾನು ನಿಮ್ಗೆ ಅವಾಗ ಪ್ಲೇಟ್ ಕಾನ್ಸೆಪ್ಟ್ ಹೇಳಿದ್ನಲ್ಲ, ಡಯಾಬಿಟಿಸ್ ಇರೋ ಅದನ್ನ ತಪ್ಪದೇ ಮಾಡಿ. ನೀವೇನೇ ಒಂದು ಗ್ರೇನ್ ತಕೊಂಡಾಗ ನೀವು ಅನ್ನ ತಿಂತೀರಾ, ಓಕೆ ಫೈನ್ ತಿನ್ಬೋದು, ರಾಗಿ ತಿಂತೀರಾ ಓಕೆ, ಚಪಾತಿ ತಿಂತೀರಾ ಓಕೆ, ಬಟ್ ಪೇರಿಂಗ್ ಮಾಡ್ಕೊಳ್ಳಿ. ಪೇರಿಂಗ್ ಅಂದ್ರೆ ವೆಜಿಟೇಬಲ್ಸ್ ಜೊತೆಗೆ, ಪಲ್ಯ ಜೊತೆಗೆ. ನೀವೊಂದು ರೈಸ್ ರಾಗಿ ತಿನ್ನುವಾಗ ಅದು 2 ಪಟ್ಟು ಪಲ್ಯ ತಿನ್ನಿ. ಮತ್ತೆ ಈ ಒಂದು ಆರ್ಡರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ವೆಜಿಟೇಬಲ್ಸ್ ಇಂದ ಸ್ಟಾರ್ಟ್ ಮಾಡಿ, ನೆಕ್ಸ್ಟ್ ಪ್ರೋಟೀನಿಗೆ ಬನ್ನಿ, ದಾಲ್ ಅಂತದ್ದಲ್ಲ, ಲಾಸ್ಟಿಗೆ ಕಾಪ್ಸಿಗೆ ಬನ್ನಿ. ಆವಾಗ ನಿಮ್ ಹೊಟ್ಟೆನೂ ತುಂಬಿರುತ್ತೆ, ಶುಗರ್ ಸ್ಪೈಕು ಫಾಸ್ಟ್ ಆಗಿ ಆಗಲ್ಲ. ಸೊ ಈ ಆರ್ಡರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಬೇಕಾಗತ್ತೆ. ಮತ್ತೆ ಸ್ವಲ್ಪ ಸೆಲೆನಿಯಮ್ ಈ ತರದ್ದು ವಿಟಮಿನ್ ಡಿ ಅನ್ನೋ ಡೆಫಿಷಿಯನ್ಸಿ ಇದೆಯಾ ಅದು ಕೂಡ ನೋಡ್ಕೊಳ್ಳಿ. ಬಿಕಾಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಮಾಡೋಕ್ಕೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಮಾಡೋಕ್ಕೆ ಈ ನ್ಯೂಟ್ರಿಯೆಂಟ್ಸ್ ಎಲ್ಲ ಬೇಕಾಗುತ್ತೆ. ಓಕೆ, ಹಾಗೇನೆ ಹಾರ್ಟ್ ಪ್ರಾಬ್ಲಮ್ಸ್, ಹಾರ್ಟ್ ಡಿಸೀಸ್ಗೆ ಒಂದು ಫ್ಯಾಟ್ ಕ್ವಾಲಿಟಿ. ಫ್ಯಾಟ್ ಅಂದ್ರೆ ಹೆಚ್ಚಿನವರು ಕೆಟ್ಟದು ಅಂತಾನೆ ಅನ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಫ್ಯಾಟ್ ಅಂದ್ರೇನೆ ಕೆಟ್ಟದು, ಗುಡ್ ಕ್ವಾಲಿಟಿ. ಒಂದು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂದ್ರೆ ಒಳ್ಳೆ ಫ್ಯಾಟ್ ಅಂತ ಹೇಳ್ತೀವಿ. ಇಟ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಹಾರ್ಟ್ ಹೆಲ್ದಿ ಫ್ಯಾಟ್. ನಾನು ನಟ್ಸ್ ಎಲ್ಲ ಹೇಳಿದ್ನಲ್ಲ, ಎಸ್ಪೆಷಲಿ ಬಾದಾಮ್, ವಾಲ್ನಟ್ಸ್, ಮತ್ತೆ ಸೀಡ್ಸ್, ಚಿಯಾ ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್, ಈ ತರ ನಟ್ಸ್ ಅಂಡ್ ಸೀಡ್ಸ್ ಅಲ್ಲಿ ತುಂಬಾ ಒಳ್ಳೆ ಫ್ಯಾಟ್ ಇರುತ್ತೆ. ಫಿಶ್ ಅಲ್ಲಿ ಕೂಡ ಇರುತ್ತೆ. ಮತ್ತೆ ಆಯಿಲ್ ಕೂಡ ಅಷ್ಟೇ, ರಿಫೈನ್ಡ್ ಆಯಿಲ್ ಬೇಡ. ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗುಡ್ ಪ್ರೆಸ್ಡ್ ಆಯಿಲ್, ವರ್ಜಿನ್, ಎಕ್ಸ್ಟ್ರಾ ವರ್ಜಿನ್ ಈ ತರ ಆಯಿಲ್ಸ್ ನ ಯೂಸ್ ಮಾಡಿ. ಮತ್ತೆ ತುಂಬಾ ಡೀಪ್ ಫ್ರೈಡ್ ಫುಡ್ ಎಲ್ಲ ಬೇಡ. ಆಯಿಲ್ ಕ್ವಾಂಟಿಟಿ ಕೂಡ ಕಮ್ಮಿ ಮಾಡ್ಕೊಳ್ಳಿ. ಮತ್ತೆ ಜಾಸ್ತಿ ಫೈಬರ್ ತಿನ್ನಿ, ಸೊಪ್ಪು ತರಕಾರಿ ಎಲ್ಲ ಜಾಸ್ತಿ ತಿನ್ನಿ. ಸೊ ಇದು ಕೂಡ ನಿಮ್ಮ ಹಾರ್ಟ್ ಹೆಲ್ತ್ಗೆ ತುಂಬಾ ಮುಖ್ಯ. ನಾನೀಗ ಕೆಲವೊಂದು ಫುಡ್ಸ್ ನ ಹೇಳ್ತೀವಿ, ಅಂದ್ರೆ ಡೈಲಿ ರೊಟೀನ್ ಅಲ್ಲಿ ನಾವ್ ಯಾವ ರೀತಿ ಫುಡ್ ತಿಂತೀವಿ ಅದನ್ನ ಹೇಳ್ತಾ ಹೋಗ್ತೀನಿ. ಅದ್ರ ಬಗ್ಗೆ ನೀವೆಷ್ಟು ರೇಟಿಂಗ್ ಕೊಡಬಹುದು, ಮತ್ತೆ ಯಾವ್ದು ಒಳ್ಳೇದು ಯಾವ್ದು ಬೇಡ ಅವಾಯ್ಡ್ ಮಾಡಿ ಅಂತ ಹೇಳಿ, ಬೆಟರ್ ಹೆಲ್ತ್ ಲೈಫ್. ಓಕೆನಾ? ವೈಟ್ ರೈಸ್, ರೆಡ್ ರೈಸ್? ರೆಡ್ ರೈಸ್ ಬೆಟರ್. ಚಪಾತಿ, ಪೂರಿ? ಚಪಾತಿ ಆಬ್ವಿಯಸ್ಲಿ. ದೋಸೆ, ಇಡ್ಲಿ? ಇಡ್ಲಿ ಸ್ವಲ್ಪ ಬೆಟರ್, ಬಟ್ ದೋಸೆನೂ ಏನ್ ಬ್ಯಾಡ್ ಅಲ್ಲ, ತಿನ್ಬೋದು. ಅಂದ್ರೆ ಈ ದೋಸೆ ಅಂದ್ರೆ ಯಾವ, ಇವಾಗ ದೋಸೆಯಲ್ಲಿ ಆನಿಯನ್ ದೋಸಾ, ನೀರ್ ದೋಸಾ, ರಾಗಿ ದೋಸಾ, ರವಾ ದೋಸಾ ಈ ತರ ಬರುತ್ತೆ. ಹೇಗೆ ಇವಾಗ ಆನಿಯನ್ ದೋಸಾ, ರವಾ ದೋಸಾ ಅಂತ ತಗೊಂಡ್ರೆ? ಆನಿಯನ್ ದೋಸೆ ಅಂದ್ರೆ ನಾವು ಆನಿಯನ್ ಮೇಲೆ ಜಾಸ್ತಿ ಫೋಕಸ್ ಮಾಡಲ್ಲ. ಏನು ನೀವು ದೋಸೆ ಹೇಳ್ತಾ ಇದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀರ್ ದೋಸೆ ಅಂದ್ರೆ ಅಕ್ಕಿ, ಬೇಸಿಕಲಿ ಫುಲ್ ಕಾರ್ಬೋಹೈಡ್ರೇಟ್ಸ್, ಅಷ್ಟು ಹೆಲ್ದಿ ಅಲ್ಲ, ಅಷ್ಟು ಫಿಲ್ಲಿಂಗ್ ಆಗಿರಲ್ಲ, ಎಲ್ಲ ನ್ಯೂಟ್ರಿಯೆಂಟ್ಸ್ ನ ಕೊಡಲ್ಲ. ರಾಗಿ ದೋಸೆ ಅಂದ್ರೆ ಸ್ವಲ್ಪ ಬೆಟರ್, ಫೈಬರ್ ಇರುತ್ತೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡುತ್ತೆ, ಐರನ್ ಆ ತರ ಅಲ್ಲ. ಸೊ ನೀವು ಮತ್ತೆ ಇವನ್ ಬರೀ ಧಾನ್ಯಗಳದ್ದೇ ಮಾತ್ರ ಅಲ್ಲ, ಈ ಕಾಳು ಯೂಸ್ ಮಾಡ್ಕೊಂಡು ದೋಸೆ ಮಾಡ್ಬೋದು. ಪೆಸರಟ್ಟು ಅಂತೆಲ್ಲ ಮಾಡ್ತಾರೆ, ಗ್ರೀನ್ ಗ್ರಾಮ್ ದೋಸೆ, ಬೇಸನ್ ದೋಸೆ ತುಂಬಾ ಪ್ರೋಟೀನ್ ರಿಚ್ ಆಗಿರುತ್ತೆ, ದೋಸೆ ಮಾಡ್ಬೋದು. ಇದೆಲ್ಲ ಸ್ವಲ್ಪ ಫೈಬರ್ ಚೆನ್ನಾಗಿರುತ್ತೆ. ಮೊಟ್ಟೆ, ಕರ್ಡ್, ಇದೆರಡು ಕೂಡ ಬೇರೆ ಬೇರೆ ನ್ಯೂಟ್ರಿಷನ್ ವ್ಯಾಲ್ಯೂ. ಮೊಟ್ಟೆ ಅಂತ ಬಂದಾಗ ಒಂದು ಪ್ರೋಟೀನ್ ಕ್ವಾಲಿಟಿ ಬೆಸ್ಟ್, ಎಲ್ಲ ಅಮೈನೋ ಆಸಿಡ್ ಪ್ರೆಸೆಂಟ್ ಇರುತ್ತೆ, ಸೊ ಅದು ಒಳ್ಳೇದು.
ಕರ್ಡ್ ಅಂತ ಬಂದಾಗ ನಿಮ್ಗೆ ಪ್ರೋಬಯೋಟಿಕ್ ಫ್ಯಾಕ್ಟ್ ಇರುತ್ತೆ, ನಿಮ್ ಮೊಟ್ಟೆಲಿ ಇರಲ್ಲ, ಅದು ನಿಮ್ ಕರ್ಡ್ ಅಲ್ಲಿ ಸಿಗುತ್ತೆ. ಎರಡು ಎರಡು ಇಂಪಾರ್ಟೆಂಟ್ ಗಟ್ ಹೆಲ್ದಿ. ಓಕೆ, ಚಿಕನ್ ಅಂಡ್ ವಾಟ್ ದಟ್ ಮೇಕೆ ಮಟನ್, ಚಿಕನ್ ಬೆಟರ್, ರೆಡ್ ಮೀಟ್. ಹಾಗೇನೆ ಇವಾಗ ಜನರಲಿ ನೀವು ನೋಡೋದಾದ್ರೆ ಯಾವುದು ಈಗಿನ ಟ್ರೆಂಡಿಗೆ ಬೆಸ್ಟ್ ಮೀಲ್? ವೆಯ್ಟ್ ಗೇನ್ಗಾದ್ರೂ ಅಷ್ಟೇ, ವೆಯ್ಟ್ ಲಾಸ್ಗಾದ್ರೂ ಅಷ್ಟೇ, ಓವರ್ ಆಲ್ ಪ್ರೋಟೀನ್ಗೆ ಯಾವುದು ಬೆಸ್ಟ್? ಆಕ್ಚುಲಿ ಟ್ರೆಂಡ್ ಅನ್ನೋದೇ ತಪ್ಪು. ಓಕೆನಾ, ಟ್ರೆಂಡ್ ಹೌದು, ಈ ತರ ಇಲ್ವೇ ಇಲ್ಲ. ನಾವು ಬೇಸಿಕಲಿ ಕ್ಲಿನಿಕಲ್ ಡಯಟಿಕ್ಸ್ ಅಂತೆಲ್ಲ ಬಂದಾಗ ಡಯಟ್ ಅನ್ನೋದು ಸಸ್ಟೈನೇಬಲ್ ಆಗಿರ್ಬೇಕು. ಇದು ಯಾವ್ದೇ ಟೈಮಲ್ಲಿ ಕೂಡ ಚೇಂಜ್ ಆಗಲ್ಲ. ನಾವೇನು ಪ್ರಿನ್ಸಿಪಲ್ಸ್ ನನಗೆ ಹೇಳ್ದೆ, ಮೈಕ್ರೋನ್ಯೂಟ್ರೆಂಟ್, ಮ್ಯಾಕ್ರೋನ್ಯೂಟ್ರೆಂಟ್, ಪ್ಲೇಟ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋ, ಇದು ನಿಮ್ಗೆ ಎಲ್ಲಾ ಟೈಮಲ್ಲೂ ನೀವು ಇದನ್ನೇ ಫಾಲೋ ಮಾಡ್ಬೇಕು. ಮೇನ್ ಏನು ನಾವು ಕ್ಲಿನಿಕಲ್ ಪ್ರಾಕ್ಟೀಸ್ ಮಾಡ್ತೀವಿ, ಇದ್ರಲ್ಲಿ ಡಯಟ್ ಟ್ರೆಂಡಿಗೆ ಅಂತ ಚೇಂಜ್ ಆಗಲ್ಲ. ಎಲ್ಲಾ ಟೈಮ್ ಫುಡ್ ಸೇಮ್ ಅದೇ ತರನೇ ತಿನ್ಬೇಕು, ಸಸ್ಟೈನೇಬಲ್ ಆಗಿರ್ಬೇಕು. ಈಗ ಹೆಚ್ಚಿನ ಸಲ ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಥವಾ ಬೇರೆ ಬೇರೆ ತರ ಎಲ್ಲ ಡಯಟ್, ಫ್ಯಾಟ್ ಡಯಟ್ಸ್ ಅಂತ ಹೇಳ್ತೀವಿ, ಇದನ್ನೆಲ್ಲ ನಾವು ಜ್ಯೂಸ್ ಡಯಟ್, ಡಿಟಾಕ್ಸ್ ಡಯಟ್, ಇಂಥದ್ದೆಲ್ಲ ಆಕ್ಚುಲಿ ಕ್ಲಿನಿಕಲ್ ಇದೇನು ಪ್ರೂವ್ಡ್ ಅಲ್ಲ, ಸುಮ್ನೆ ಮಾಡ್ತಾರಷ್ಟೇ. ಸೊ ಇದೆಲ್ಲ ಫ್ಯಾಟ್ ಡಯಟ್ಸ್. ಸೊ ಈ ತರ ಡಯಟ್ ಎಲ್ಲ ನಿಮ್ ಸಸ್ಟೈನೇಬಲ್ ಎಷ್ಟ್ ಟೈಮ್ ಅಂತ ಮಾಡ್ತೀರಾ? ಒಂದ್ 3 ಮಂತ್ ಫಾಲೋ ಮಾಡ್ತೀರಾ, ಆಮೇಲೆ ನೀವು ಡಯಟ್ ಸ್ಟಾಪ್ ಮಾಡೋಕು, ನಿಮ್ಗೆ ಏನ್ ವೇಟ್ ಲಾಸ್ ಆಗಿರುತ್ತೆ ಅದು ಮತ್ತೆ ಡಬಲ್ ಬೌನ್ಸ್ ಆಗುತ್ತೆ. ಸೊ ಈ ತರದ್ದೆಲ್ಲ ಬೇಡ, ಶಾರ್ಟ್ ಕಟ್ಸ್ ಎಲ್ಲ ಬೇಡ. ನಾರ್ಮಲ್ ಆಗಿ ಬ್ಯಾಲೆನ್ಸ್ ಡಯಟ್ ಕರೆಕ್ಟ್ ಆಗಿ ಫಾಲೋ ಮಾಡಿ, ಸಸ್ಟೈನೇಬಲ್ ಆಗು ಇರಬೇಕು. ಲಾಂಗ್ ಟರ್ಮ್ ನೀವು ಫಾಲೋ ಮಾಡ್ಕೊಂಡು ಹೋಗೋಕೆ ಕಂಫರ್ಟೇಬಲ್ ಆಗಿರ್ಬೇಕು. ಸೊ ಈ ತರ ಒಂದು ಆಹಾರ ಪದ್ಧತಿನ ರೂಢಿಸ್ಕೊಳ್ಳಿ. ಇದೊಂಥರ ಹ್ಯಾಬಿಟ್ ತರ, ಶಾರ್ಟ್ ಟರ್ಮ್ ಮಾಡಿ ಬಿಡೋದು ಆ ತರ ಎಲ್ಲ ಅಲ್ಲ. ಅದನ್ನ ನಾವು ಕೆಲವು ಫುಡ್ ಅನ್ನ ಅವಾಯ್ಡ್ ಮಾಡ್ಕೋಬೇಕು, ಕೆಲವು ಫುಡ್ ಅನ್ನ ಚೆನ್ನಾಗಿ ತಿನ್ಬೇಕು, ಕೆಲವು ಫುಡ್ ಅನ್ನ ಮಾಡರೇಷನ್ ಅಲ್ಲಿ ತಕೋಬೇಕು. ಪೋರ್ಷನ್ ಸೈಜ್ ನೋಡ್ಕೊಂಡು ನಿಮ್ಮ ಆಹಾರ ಪದ್ಧತಿನ ರೂಪಿಸ್ಕೋಬೇಕು. ಥ್ಯಾಂಕ್ ಯು ಮ್ಯಾಮ್, ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಆ್ಯಂಡ್ ನಿಮ್ಮ ಟೈಮ್ಗೆ ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಿಮ್ಮ ಹೆಲ್ದಿ ಡಯಟ್ನ ಒಂದು ರೊಟೀನ್ ಆಗಿರ್ಬೋದು. ಯಾವುದೇ ಫುಡ್ ತಗೊಂಡ್ರು ನಿಮ್ಮ ಹ್ಯಾಬಿಟ್ಗೆ ತಕ್ಕಂಗೆ ನಿಮ್ಮ ಕೈಲಿ ಆಗುತ್ತಾ ಇದನ್ನ ಮೇಂಟೈನ್ ಮಾಡೋದಕ್ಕೆ? ಜಸ್ಟ್ 3 ಮಂತ್ಸ್ ಅಂತಲ್ಲ, ಲಾಂಗ್ ಟರ್ಮ್ಗೆ ಯೋಚನೆ ಮಾಡಿ ಯಾವತ್ತಿದ್ರು. ಹೇಗೆ ನಾವು ಇನ್ವೆಸ್ಟ್ಮೆಂಟ್ನ ಲಾಂಗ್ ಟರ್ಮ್ ಯೋಚನೆ ಮಾಡ್ತೀವಲ್ವಾ, ಹಾಗೆ ಹೆಲ್ತ್ ಕೂಡ ಲಾಂಗ್ ಟರ್ಮ್ ಇರಬೇಕು. 3 ಮಂತ್ಸ್ ಆಯಿತು, ಇದು ನಾನು ತಗೊಂಡೆ, ನೆಕ್ಸ್ಟ್ 3 ಮಂತ್ಸಿಗೆ ಚೇಂಜ್ ಮಾಡ್ಕೋತೀನಿ, ಹಾಗೆ ಮಾಡ್ಕೋಬೇಡಿ. ನಿಮ್ಮ ಹೆಲ್ತ್ಗೆ ಯಾವ್ದು ಕರೆಕ್ಟ್ ಆಗಿದೆ ಮತ್ತು ನಿಮ್ಮ ಡೈಲಿ ರೊಟೀನ್ಗೆ ಯಾವುದು ಈಸಿಯಾಗಿ ಮಾಡ್ಕೊಬೋದು ಅದ್ರ ಕಡೆ ಗಮನ ಕೊಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸಂಜೀವಾಣಿ.